ಓಂ ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ಸ್ಯೂನಾ ಪೃಥಿವಿಭವಾನ್ ರಕ್ಷತಾ ನಿವೇಶಾನಿ ಯಚ್ಛಾ ನಃ ಶರ್ಮ ಸಪ್ರಥಾಃ ಯದಂತಿ ಯಚ್ಚ ದೂರಕೆ ಭಯಂ ವಿಂದತಿ ಮಾಮಿಹ ಪವಾಮಾನ ವಿತಜ್ಜಾಹಿ. तीर्थप्रबन्ध प्रवचनमालायाः अयं द्वाविंशः भागः. पश्चिमप्रबन्धे तिरुपतिक्षेत्रस्य वर्णनं, सुवर्णमुखी नदी महत्त्वं च गते दिवसे वर्णितं तिष्ठति. ವಾದಿರಾಜಸ್ವಾಮಿಗಳ ಮತ್ತೆ ಧೀರೇಂದ್ರ ತೀರ್ಥರ, ವ್ಯಾಸರಾಜರ, ಸತ್ಯಬೋಧ ಸ್ವಾಮಿಗಳ ಇವರೆಲ್ಲರ ಮಹನೀಯರ ಆರಾಧನೆಗಳು ನಡೆದಿರುವಂತಹ ಒಂದು ಸಂದರ್ಭ ಇದು. ಮೊದಲು ಧೀರೇಂದ್ರ ತೀರ್ಥರು, ಇವತ್ತು ನಾಳೆ ಸತ್ಯಬೋಧ ತೀರ್ಥರ, ಮತ್ತೆ ವಾದಿರಾಜ ಸ್ವಾಮಿಗಳ, ಆಮೇಲೆ ವ್ಯಾಸರಾಜರ ಆರಾಧನೆಗಳು ಸಾಲು ಸಾಲಾಗಿ ಈಗ ನಡೀತಾ ಇವೆ. ಈ ಸಂದರ್ಭದಲ್ಲಿ ಈ ವಾದಿರಾಜ ಸ್ವಾಮಿಗಳು ರಚನೆ ಮಾಡಿದಂತಹ ತೀರ್ಥ ಪ್ರಬಂಧ ಅಂತ, ಅವರು ಯಾವ್ಯಾವ ತೀರ್ಥಗಳನ್ನ ಸಂಚರಿಸಿದರೋ ಆ ತೀರ್ಥಗಳಲ್ಲಿ ನಾವು ಆ ಭಗವಂತನನ್ನು ಹೇಗೆ ಧ್ಯಾನಿಸಬೇಕು, ಆ ಭಗವಂತನ ಮತ್ತು ಉಳಿದ ದೇವತೆಗಳ ಮಹತ್ವ ಎಂಥದ್ದು, ಅವರು ನಮ್ಮ ಸಾಧನ ಜೀವನದಲ್ಲಿ ಯಾವ ರೀತಿಯಾದ ಪಾತ್ರವನ್ನು ವಹಿಸ್ತಾರೆ, ಇದನ್ನೆಲ್ಲ ವಾದಿರಾಜ ಸ್ವಾಮಿಗಳು ವರ್ಣಿಸ್ತಾ ಇದ್ದಾರೆ. ಅದರಲ್ಲಿ ಈ ಪಶ್ಚಿಮ ಪ್ರಬಂಧ ಮತ್ತು ಉತ್ತರ ಪ್ರಬಂಧವನ್ನು ಈಗ ಕೇಳಿ ಮುಗಿಸಿದ್ದೀವಿ. ಪೂರ್ವ ಪ್ರಬಂಧವನ್ನು ಕೇಳ್ತಾ ಇದ್ದೀವಿ. ಪೂರ್ವ ಪ್ರಬಂಧದಲ್ಲಿ 30 ಶ್ಲೋಕಗಳವರೆಗೆ ಕಳೆದ ದಿವಸ ಶ್ರವಣ ಮುಕ್ತಾಯ ಕಂಡಿದೆ. ತಿರುಪತಿಯ ಕ್ಷೇತ್ರದ ವರ್ಣನೆ. ನಾವಿರೋ ಭೂಭಾಗದಿಂದ ತಿರುಪತಿ ನಮಗೆ ಪೂರ್ವದಲ್ಲಿರೋದು. ಆದ್ರಿಂದ ಆ ತಿರುಪತಿಯ ವೆಂಕಟರಮಣನ ಮಹಿಮೆಯ ವರ್ಣನೆ 8-9 ಶ್ಲೋಕಗಳಲ್ಲಿ, ಅಲ್ಲಿರುವಂತಹ ಸುವರ್ಣಮುಖಿ ನದಿಯ ವರ್ಣನ, ಇದೆಲ್ಲ ಈ ಹಿಂದೆ ಮುಕ್ತಾಯ ಕಂಡಿದೆ. ಮುಂದೆ ನಾವು ನೋಡಬೇಕಾದದ್ದು ಕಂಚಿ ಅಂತ ಕ್ಷೇತ್ರ. ಕಂಚಿ ಅಂತಾರೆ, ಕಾಂಚಿ ಅಂತಾರೆ. ರಮ್ಯೋ ವರದರಾಜೋ ಎಂ ರಸಿಕಾಗ್ರೇಸರೋ ಧ್ರುವಂ ಕಥಂ ಆತ್ಮವಧೂ ಶ್ಲಾಘ್ಯ ಕಾಂಚಿ ದೇಶೆ ನಚೇದ್ವಸೇತ್. ಈ ವರದರಾಜ, ಕಂಚಿ ಕ್ಷೇತ್ರದಲ್ಲಿ ವರದರಾಜ ಇದ್ದಾನೆ. ವರದರಾಜ ಎಂಬ ಹೆಸರಿನ ಭಗವಂತ ಇದ್ದಾನೆ. ಅವನು ಅತ್ಯಂತ ರಸಿಕ. ಅಂದ್ರೆ ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯಲ್ಲಿ ಬಹಳ ಪ್ರೇಮಪೂರ್ಣವಾದಂತಹ ದೃಷ್ಟಿಕೋನ ಹೊಂದಿರುವಂತವನು. ಈ ಭಗವಂತನ ಪತ್ನಿ ಇದ್ದಾಳಲ್ಲ, ಆ ಭಗವಂತನ ಪತ್ನಿ ಈ ಭೂಮಿಯ ಅಂತರ್ಯಾಮಿನಿಯಾಗಿದ್ದಾಳೆ. ಇವತ್ತು ನಾವಿರುವಂತಹ ವಾಸ ಮಾಡುವಂತಹ ಭೂಗೋಳ ಏನಿದೆ, ಈ ಭೂಗೋಳವನ್ನ ನಾವು ದೇವತೆ ಅಂತ ಪೂಜಿಸ್ತೇವೆ. ಅದು ಆ ತರ ಪೂಜಿಸ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ, ಭೂಮಿಯ ಈ ಭೂಗೋಳದ ಅಂತರ್ಯಾಮಿನಿಯಾಗಿ ಒಬ್ಬ ದೇವತೆ ಇದ್ದಾಳೆ. ಅವಳು ತಾರತಮ್ಯ ಕಕ್ಷಾದಲ್ಲಿ 18ನೇ ಕಕ್ಷಾದಲ್ಲಿ ಬರುವಂತಹ ದೇವತೆ. ಈ ದೇವತೆಗೆ ಅಂತರ್ಯಾಮಿನಿಯಾಗಿ ಲಕ್ಷ್ಮೀದೇವಿ ಒಂದು ರೂಪ ಇದೆ. ಭೂ ಅಂತ ಹೆಸರಿನ ಒಂದು ರೂಪವೇ. ಶ್ರೀ, ಭೂ, ದುರ್ಗಾ ಅಂತ ಲಕ್ಷ್ಮೀದೇವಿಗೆ 3 ರೂಪಗಳು. ಅದರಲ್ಲಿ ಆ ಭೂ ಅನ್ನುವ ರೂಪ ಲಕ್ಷ್ಮೀದೇವಿಯ ರೂಪ. ಈ ಭೂದೇವಿ ಏನಿದ್ದಾಳೆ ಇವಳೊಳಗಿದೆ. ಈ ಭೂದೇವಿ ಈ ಭೂಲೋಕಕ್ಕೆ, ಈ ನಮ್ಮ ಭೂಗೋಳಕ್ಕೆ ಅಭಿಮಾನಿಯಾಗಿದ್ದಾಳೆ. ಆದ್ರಿಂದಲೇ ಈ ಭೂಮಿ ಏನಿದೆ, ಈ ಭೂಮಿ ಒಂದು ಸ್ತ್ರೀ ಆದ್ದರಿಂದ ಇದರ ಮುಖ ಯಾವುದು, ಇದರ ಹಸ್ತ ಯಾವುದು, ಹೀಗೆಲ್ಲ ವಿಚಾರಿಸಿದ್ರೆ ಈ ಕಾಂಚಿ ಅಂತ ಏನು ಪ್ರದೇಶ ಇದೆಯಲ್ಲ, ತಮಿಳುನಾಡಿನ ಕಾಂಚಿ ಅಂತ ಪ್ರದೇಶ, ಇದು ಈ ಭೂ ದೇವತೆಯ ನಡುಭಾಗ. ಇದು ಈ ನಡುಭಾಗವನ್ನೇ ಕಾಂಚಿ ಅಂತ ಇಲ್ಲಿ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ವಸ್ತುತಃ ಕಾಂಚಿನೇ, ಕ್ಷೇತ್ರಕ್ಕೆ ಕಾಂಚಿ ಅಂತಾನೆ ಹೆಸರು. ಸಂಸ್ಕೃತದಲ್ಲಿ ಇದೊಂದು ವಿಶಿಷ್ಟವಾದ ಸಂಗತಿ. ಅದೇನಂದ್ರೆ, ಕಾಂಚಿ ಅಂತಂದ್ರೆ ಪ್ರದೇಶದ ಹೆಸರು ಆಯ್ತು, ಕಾಂಚಿ ಅಂತಂದ್ರೆ ಸ್ತ್ರೀಯರು ನಡುಭಾಗದಲ್ಲಿ ಕಟ್ಕೊಳ್ಳುವಂತ ಪಟ್ಟೆ, ಕಾಂಚಿ ಅಂತ ಕರೀತಾರೆ. ಅದಕ್ಕೆ ಕಾಂಚಿ ಧಾಮ ಅಂತ ಕರೀತಾರೆ, ಕಾಂಚಿ ಗುಣ ಅಂತ ಕರೀತಾರೆ. ಹೀಗೆ ಈ ಪರಮಾತ್ಮನ ವಿಗ್ರಹಗಳನ್ನು ನಾವೆಲ್ಲಾದ್ರೂ ಗಮನಿಸಿ ನೋಡ್ಬೇಕು. ಅದು ಹೇಗಿರ್ತದೆ ಅಂತಂದ್ರೆ, ಪರಮಾತ್ಮ ಆ ಲಕ್ಷ್ಮೀದೇವಿಯನ್ನು ಹೀಗೆ ಇಟ್ಕೊಂಡಿರ್ತಾನೆ, ಅವಳು ಕೂಡ ಪರಮಾತ್ಮನನ್ನ ಸೊಂಟದಲ್ಲಿ ಇಟ್ಕೊಂಡಿರ್ತಾಳೆ. ಹೀಗೆ ಅವರ ನಡುವೆ ಇರುವಂತಹ ಅನ್ಯೋನ್ಯವಾದಂತಹ ಪ್ರೇಮದ ಭಾವನೆಯನ್ನು ತೋರಿಸ್ತಿರ್ತದೆ. ಇದು ಕೇವಲ ಪರಮಾತ್ಮಂದು ಅಂತಲ್ಲ, ಶಿವ, ಪಾರ್ವತಿ ಎಲ್ಲರ ರೂಪಗಳು ಕೂಡ ಹೀಗೆ ಇರ್ತವೆ. ಹೀಗೆ ಆ ದೇವತೆ, ದೇವ, ಭಗವಾನ್, ಭಗವತಿ ಅವ್ರ ನಡುವೆ ಇರುವಂತಹ ಏನು ಒಂದು ಅನ್ಯೋನ್ಯವಾದ ಪ್ರೇಮ ಭಾವ ಇರ್ತದೆ. ಆ ಪ್ರೇಮ ಭಾವ ಮತ್ತು ಅವನು ತನ್ನ ಪತ್ನಿಯ ಜೊತೆ ಹೊಂದಿರುವಂತಹ ಒಂದು ರಸಿಕ ಮನೋಭಾವ, ಅದನ್ನ ಈ ಕಾಂಚಿ ಕ್ಷೇತ್ರ ತೋರಿಸ್ತಾ ಇದೆ. ಇಲ್ಲದೆ ಹೋದ್ರೆ ಈ ವರದರಾಜ
ಈ ಕ್ಷೇತ್ರದಲ್ಲಿ ಯಾಕೆ ಬಂದು ವಾಸ ಮಾಡ್ಕೊಂಡಿದ್ದಾನೆ ಅಂದ್ರೆ ಆ ಹೆಂಡತಿಯ ಬಗ್ಗೆ ಅವನಿಗಿರುವಂತಹ ಪ್ರೇಮಪೂರ್ಣವಾದ ಭಾವನೆ ವ್ಯಕ್ತ ಆಗ್ತದೆ ಅಂತಾರೆ ವಾದಿರಾಜ ಸ್ವಾಮಿಗಳು. ಯಾಚೆ ವರದರಾಜತ್ವಾಂ ಕಾಂಚೀಶೇಹ ನಕಿಂಚನ ಚೇತನಾಚೇತನ ಜಗದ್ವರಂ ತ್ವಾಮೇವ ದೇಹಿಮೆ. ನಿನ್ನನ್ನು ಏನು ವರ ಕೇಳಬೇಕು? ಭಗವಂತ ನಮ್ಮ ಕಣ್ಣಿಗೆ ಕಂಡಾಗ ಅವನನ್ನು ಏನಾದರೂ ಒಂದು ವರ ಕೊಡು ಅಂತ ಕೇಳಬೇಕಲ್ಲ. ಏನು ಕೇಳಬೇಕು ಅಂತಂದ್ರೆ ಬೇರೆ ಏನನ್ನೂ ನಾನು ಕೇಳೋದಿಲ್ಲ. ನಾನು ಧನ ಕನಕ ಮೊದಲಾದನ್ನು ಕೊಡುವಂತ ನಾನು ಕೇಳೋದಿಲ್ಲ. ಇನ್ನೇನು ಕೇಳ್ತೀನಿ, ನಿನ್ನನ್ನೇ ನನಗೆ ಕೊಟ್ಬಿಡು. ನಿನ್ನ ಸ್ವರೂಪ ನನ್ನ ಹೃದಯದ ಆಳದಲ್ಲಿ ಅಚ್ಚೆತ್ತುಕೊಂಡಿರಲಿ, ನಿನ್ನನ್ನು ಯಾವತ್ತೂ ನಾನು ಮರೆಯದೇ ಇರುವಂತಾಗಲಿ ಅಂತ ಅದನ್ನು ಕೇಳ್ಕೊತಾ ಇದ್ದಾರೆ. ಈ ವಾದಿರಾಜ ಸ್ವಾಮಿಗಳು ಈ ತರ ಪ್ರಾರ್ಥನೆ ಮಾಡ್ಲಿಕ್ಕೆ ಏನು ಕಾರಣ ಅಂತಂದ್ರೆ, ಭಾಗವತದಲ್ಲಿ ಈ ಪ್ರಹ್ಲಾದರಾಜ ಮಾಡಿದ ಒಂದು ಸ್ತೋತ್ರ ಇದೆ. ನರಸಿಂಹ ರೂಪಿ ಭಗವಂತ ಅವನಿಗೆ ಕಾಣಿಸಿಕೊಂಡಾಗ ಇದಿರ್ ಆಶೀಷಿಮೇ ಕಾಮಾನ್ ವರಾನ್ಸ್ತ್ವಂ ವರದರ್ಷಭ ಕಾಮಾನಂ ಹೃದಯಸಂರೋಹಂ ಭವತಸ್ತು ವರಂ ವೃಣೆ ಅಂತ ಒಂದು ಶ್ಲೋಕ ಇದೆ. ಅಲ್ಲಿ ವರದರ್ಷಭ ಅಂತ ಒಂದು ಶಬ್ದ ಇದೆ ನೋಡಿ. ಪ್ರಹ್ಲಾದ ನರಸಿಂಹದೇವರನ್ನು ಕುರಿತು ಸ್ತೋತ್ರ ಮಾಡಿದ ಶಬ್ದ ವರದರ್ಷಭ ಅಂತಿದೆ. ಆ ವರದರ್ಷಭ ಅಂದ್ರು ವರದ ರಾಜ ಅಂದ್ರು ಅರ್ಥ ಒಂದೇ. ಅದಕ್ಕಾಗಿ ಆ ಭಾಗವತ ಶ್ಲೋಕ ನಾನು ನೆನಪು ಮಾಡಿಕೊಂಡೆ. ಅದಕ್ಕೇನು ಕಾರಣ ಅಂತಂದ್ರೆ ವರದ ಋಷಭ, ವರದರು ಅಂತಂದ್ರೆ ವರವನ್ನು ಕೊಡುವಂಥವ್ರು, ಅವರಲ್ಲಿ ಋಷಭ ಹಿರಿಯ ಶ್ರೇಷ್ಠ. ವರದ ರಾಜ ಅಂದ್ರೂ ಅದೇ, ವರ ಕೊಡುವವರು ಅನೇಕ ಜನ ಇದ್ದಾರೆ, ಅವರಲ್ಲಿ ಇವನು ರಾಜ. ಅದಕ್ಕಾಗಿ ಇವನು ಕಾಂಚಿಯ ವರದ ರಾಜ. ಭಗವಂತ ಅವನು ವರದರ್ಶವನೇ. ಅವನನ್ನ ಪ್ರಹ್ಲಾದ ಏನ್ ಕೇಳ್ಕೊಂಡಿದ್ದಾನೆ ಅಂದ್ರೆ, ನನಗೆ ಯಾವುದೇ ವರ ಬೇಕಾಗಿಲ್ಲ ಅಂತ ಮೊದಲು. ಇಲ್ಲ, ನಿನಗೇನಾದ್ರೂ ವರ ಕೊಡ್ಲೇಬೇಕು ನಾನು ಅಂತ ಅವನು ಒತ್ತಾಯಿಸಿದ ಭಗವಂತ. ಮತ್ತೆ ಈ ಪ್ರಹ್ಲಾದನ ಮನಸ್ತತ್ವವನ್ನು ಅವನು ಪರೀಕ್ಷೆ ಮಾಡ್ಲಿಕ್ಕೆ ಬಯಸಿದ. ಆಗ ಇವನೇನ್ ಹೇಳಿದ ಅಂತಂದ್ರೆ, ಯದಿ ರಾಶೀಶಮೇ ಕಾಮಾನ್ ವರಾನ್ ತ್ವಂ ವರದರ್ಷಭ ಕಾಮಾನಾಂ ಹೃದಯಸಂರೋಹಂ ಭವತಸ್ತು ವರಂ ವೃಣೆ. ನನ್ನ ಹೃದಯದಲ್ಲಿ ನೀನು ನನ್ನ ಎದುರಿಗೆ ಬಂದಾಗ ಏನನ್ನಾದ್ರೂ ಕೇಳಬೇಕು ಅನ್ನುವ ಬಯಕೆನೇ ಮೊಳೆಯದೇ ಇರಲಿ, ಇಂಥ ಒಂದು ಅಪೇಕ್ಷೆ ನನಗೆ ಬರಲಿ. ಇದೇ ನೀನು ಕೊಡಬೇಕಾದ ವರ. ಬೇರೇನನ್ನು ಆ ಸ್ಥಾನ ಮಾನ ನಾನು ಯಾವುದನ್ನು ಅಪೇಕ್ಷೆ ಪಡೋದಿಲ್ಲ. ಏನನ್ನು ಕೇಳಬಾರ್ದು ಅನ್ನೋ ಬುದ್ಧಿ ನನ್ನ ಮನಸ್ಸಿನಲ್ಲಿ ಬಲಿಯಬೇಕು, ಅದು ಬಲಿತು ಹೆಮ್ಮರಾಗಬೇಕು, ಅದನ್ನೇ ವರ ಕೊಡೋದು. ಹೃದಯ ಅಸಂರೋಹಂ, ಅದು ಬೆಳೆಯಬಾರದು. ಏನನ್ನಾದ್ರೂ ಕೇಳಬೇಕು ಅನ್ನೋ ಬುದ್ಧಿ ಬಲಿಬಾರದು, ಕೇಳಬಾರದು ಅನ್ನೋ ಬುದ್ಧಿಯೇ ಬಲಿಬೇಕು. ಹಾಗೆ ನನಗೆ ವರ ಕೊಡು ಅಂತ ಪ್ರಹ್ಲಾದ ಕೇಳಿದ ಮಾತಿದೆ. ಅದು ವರದರ್ಶಭನನ್ನ ನರಸಿಂಹನನ್ನು ಕೇಳಿದ ಮಾತೆ. ಇಲ್ಲಿ ವಾದಿರಾಜ ಸ್ವಾಮಿಗಳು ಕೂಡ ನಾನು ಮತ್ತೇನನ್ನು ಕೇಳ್ತಾ ಇಲ್ಲ, ನಿನ್ನನ್ನೇ ನನಗೆ ಕೊಟ್ಬಿಡು ಅಂತ ಕೇಳ್ತಿದ್ದಾರೆ. ಅದು ಯಾಕೆ ಹಾಗೆ ಅಂತಂದ್ರೆ, ಈ ಏಕಾಂತಾನಾಂ ನ ಕಸ್ಯಚಿತ್ ಅರ್ಥೇ ನಾರಾಯಣೋ ದೇವ ಸರ್ವಮನ್ಯತ್ ತದರ್ಥಕಂ ಅಂತ ಶಾಸ್ತ್ರದಲ್ಲಿ ಹೇಳುವಂಥ ಮಾತು. ನಮಗೆಲ್ಲ ಏನ್ ಬೇಕು? ನಮಗೂ ದೊಡ್ಡ ದೊಡ್ಡ ಭಕ್ತರಿಗೂ ವ್ಯತ್ಯಾಸ ಏನಿರ್ತದೆ ಅಂತಂದ್ರೆ, ನಾವು ಪರಮಾತ್ಮನನ್ನೇ ಬೇಕು ಅಂತ ಬಯಸೋರಲ್ಲ. ನಮಗೆ ಬೇಕಾಗಿರೋದು ಒಂದು ಸ್ವಾರ್ಥ. ಅದೇನು ಸ್ವಾರ್ಥ ಅಂತಂದ್ರೆ, ವಿಪರೀತ ದುಃಖ ನಮಗೆ ಈ ಸಂಸಾರದಲ್ಲಿದೆ, ಹೇಗಾದ್ರೂ ಮಾಡಿ ದುಃಖದ ಪರಿಹಾರ ಆಗಬೇಕು. ಯಾಕಂದ್ರೆ ಭಗವದ್ಗೀತೆ ಏನ್ ಹೇಳ್ತದಂದ್ರೆ, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿರೋರ್ಜುನ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ರೀತಿಯ ಜನ ನನ್ನನ್ನು ಧ್ಯಾನ ಮಾಡ್ತಾರೆ ಅಂತ ಭಗವಂತ ಹೇಳಿದ ಮಾತಿದೆ. ಅದು ಇವರೆಲ್ಲರೂ ಶ್ರೇಷ್ಠನೇ, ಸುಕೃತಿನ. ಯಾಕಂದ್ರೆ ಭಗವಂತನ ಧ್ಯಾನ ಮಾಡ್ತಾರಲ್ಲ, ಏನಾದ್ರೂ ಒಂದು ಕಾರಣಕ್ಕೆ ಅವರಿವರನ್ನು ಧ್ಯಾನ ಮಾಡದೆ ಭಗವಂತನನ್ನೇ ಕೇಳ್ತಾರಲ್ಲ, ಅದರಿಂದ ಅವ್ರು ದೊಡ್ಡವರು. ಅವ್ರು ಯಾರು ಅಂದ್ರೆ ಆರ್ತಃ, ಏನೋ ಸಂಕಟ, ದೈಹಿಕ ಮಾನಸಿಕ ರೋಗ, ಅದನ್ನು ಪರಿಹರಿಸಿಕೊಳ್ಳಿಕ್ಕೆ ಆಗ್ತಿಲ್ಲ, ಭಗವಂತನನ್ನು ಶರಣ ಹೊಂದ್ತಾನೆ, ಇವನು ಆರ್ತ. ಇನ್ನೊಬ್ಬ ಜಿಜ್ಞಾಸು, ಅವನಿಗೆ ಸಂಸಾರದಲ್ಲಿ ಅಂತ ದೊಡ್ಡ ಸಂಕಟ ಏನು ಬಂದಿಲ್ಲ, ಭಗವಂತನ ಕುರಿತು ತಿಳ್ಕೋಬೇಕು ಅಂತ ಒಂದು ಅಪೇಕ್ಷೆ ಅವನಿಗೆ. ವಿಜ್ಞಾನಿಗಳಿಗೆ ಜಗತ್ತಿನ ಮೂಲ ತತ್ವಗಳನ್ನ ಹೇಗೆ ತಿಳ್ಕೊಳ್ಬೇಕು ಅಂತ ಒಂದು ಹಂಬಲ ಇರ್ತದೆ. ಅದಕ್ಕಾಗಿ ಅವ್ರು ಹಗಲು ರಾತ್ರಿ ಹೇಗೆ ಸಂಶೋಧನೆ ಮಾಡ್ತಾರೆ, ಅಂತಹ ಸಂಶೋಧನಾ ಮನೋಭಾವ ಭಗವಂತನ ಬಗ್ಗೆ ಇರ್ತದೆ ಅವನಿಗೆ. ಅವನು ಜಿಜ್ಞಾಸು. ಆರ್ತಃ ಜಿಜ್ಞಾಸು ಅರ್ಥಾರ್ಥಿ. ಇನ್ನೊಬ್ಬನಿಗೆ ಏನ್ ಬೇಕು ಅಂದ್ರೆ ದುಡ್ಡು ಬೇಕು, ಸ್ಥಾನ ಮಾನ ಮೊದಲಾದವನಿಗೆ ಬೇಕು, ಯಾವುದೋ ಕೀರ್ತಿ ಮೊದಲಾದ ಬೇಕು. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ. ಮುಂದೆ ಜ್ಞಾನಿ. ಕೊನೆಯವನು ಯಾರು ಅಂತಂದ್ರೆ ಅವನು ಜ್ಞಾನಿ. ಅವನು ಇದೆಲ್ಲವನ್ನು ಮೀರಿ ನಿಂತವನು, ಆ ಜ್ಞಾನಿ ಆದವನು. ಅವನಿಗೀಗ ಆಗ್ಬೇಕಾದ್ದೇನಿಲ್ಲ, ಅವನಿಗೆ ಯಾವ ಸಂಕಟದ ಪರಿಹಾರನೂ ಆಗ್ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಅಥವಾ ತಿಳಿಯಬೇಕು ಅನ್ನೋ ಹಂಬಲ ಇಲ್ಲ. ತಿಳಿದಾಗಿದೆ, ತಿಳಿದು ಭಗವಂತನನ್ನು ಆರಾಧನೆ ಮಾಡೋನು ಕೊನೆಯವನು. ಹೀಗೆ ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ಹೀಗೆ 4 ಜನ ನನ್ನನ್ನು ಸುಕೃತಿಗಳು, ಇವರು ದೊಡ್ಡ ಪುಣ್ಯಶಾಲಿಗಳು. ಇವರು ಹೇಗೆ ಆಗಲಿ ನನ್ನನ್ನು ಧ್ಯಾನ ಮಾಡ್ತಿದ್ದಾರಲ್ಲ, ಅದಕ್ಕಾಗಿ ಇವರು ಪುಣ್ಯಶಾಲಿಗಳು. ತೇಷಾಂ ಜ್ಞಾನಿ ನಿತ್ಯಯುಕ್ತ. ಅದರಲ್ಲಿ ಜ್ಞಾನಿ ಏನಿದ್ದಾನೆ ನನಗೆ ಬಹಳ ಪ್ರಿಯ. ಜ್ಞಾನೀತು ಆತ್ಮೈವ ಮೇಮತಂ.
ಜ್ಞಾನಿಯನ್ನು ನಾನು ಅಷ್ಟು ಪ್ರೀತಿಸ್ತೇನೆ. ಉಳಿದವರು ಇನ್ನೂ ಆ ಮಟ್ಟಕ್ಕೆ ಏರಿಲ್ಲ. ಆದ್ರೆ ಇವನು ಆ ಹಂತವನ್ನು ದಾಟಿ ನನ್ನನ್ನ ಭಜಿಸುವವನು. ಅದರಿಂದ ಇವನ ಬಗ್ಗೆ ನನಗಷ್ಟು ಪ್ರೀತಿ ಅಂತ ಭಗವಂತ ಹೇಳಿದ ಮಾತಿದೆ. ಈ ತರ ಇದ್ದಾರಲ್ಲ, ಈ 4 ಜನರಲ್ಲಿ ನಾವೆಲ್ಲ ಎಲ್ಲಿದ್ದೇವೆ ಅಂತಂದ್ರೆ ಸಾಮಾನ್ಯವಾಗಿ ಆರ್ತರು. ನಾವು ಸಂಸಾರದಲ್ಲಿ ನಾವು ಸಂಕಟಗ್ರಸ್ತರಾಗಿದ್ದೇವೆ. ನಮಗೆ ಬೇಕಾಗಿರೋದೇನು? ಸಂಸಾರದ ಸಂಕಷ್ಟ ಹೇಗಾದರೂ ಪರಿಹಾರ ಕಂಡ್ರೆ ಸಾಕು. ಅದಕ್ಕಾಗಿ ಈ ಸಂಕಷ್ಟವನ್ನು ಪರಿಹಾರ ಮಾಡುವವರು ಯಾರು? ಸಂಕಷ್ಟದ ಪರಿಹಾರಕ್ಕೊಂದು ಮಾರ್ಗ ತೋರಿಸುವವರು ಯಾರು? ನಮ್ಮಂತೆ ಇರುವ ಜನರೇ ಇವರೆಲ್ಲ, ಸುತ್ತಮುತ್ತ ಇರುವವರು. ಇವ್ರು ಯಾರಿಗೂ ಆಗೋದಿಲ್ಲ ಅಂದಮೇಲೆ ಹಾಗಾದ್ರೆ ಭಗವಂತನ ಶರಣ ಹೋಗ್ಬೇಕು ಅಂತ ನಾವು ಶರಣ ಹೋಗೋರು. ಭಗವಂತನನ್ನ ನೇರವಾಗಿ ನಾವು ಬಯಸುವವರಲ್ಲ. ಇದು ನಾವು ಆರ್ತರು, ನಾವೆಲ್ಲ ಆ ಹಂತದಲ್ಲಿ ಇದ್ದೇವೆ. ಇಷ್ಟಾದ್ರೂ ಏನು ತೊಂದರೆ ಇಲ್ಲ, ಹೇಗಾದ್ರೂ ಮಾಡಿ ಭಗವಂತನನ್ನ ಆರಾಧನೆ ಮಾಡಬೇಕು. ನನಗೆ ಅನೇಕ ಬಾರಿ ಒಂದು ಮಾತು ನೆನಪಿಗೆ ಬರ್ತಿರ್ತದೆ. ಅದ್ ಹಿಂದೆ ಅನೇಕ ಬಾರಿ ಪ್ರವಚನದಲ್ಲಿ ಹೇಳಿದ್ದೇನೆ. ಎಷ್ಟು ಸರಿ ಹೇಳಿದ್ರು ಆ ಮಾತು ನನಗೆ ಹೊಸದು ಅಂತಲೇ ಕಾಣಿಸೋದು. ಹೇಗೆ ಅಂತಂದ್ರೆ, ಇದರಲ್ಲಿ ಒಂದು ಮನೋವೈಜ್ಞಾನಿಕತೆನೂ ಅಡಗಿದೆ ಅಂತ ಅನ್ಸೋದು ನನಗೆ. ಈ ತೇನ್ಸಿಂಗ್ ಇದ್ನಲ್ಲ, ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೇಲೆ ಅವನನ್ನ ಪತ್ರಕರ್ತರು ಕೇಳಿದ್ರು, ನೀವು ಯಾಕೆ ಮೌಂಟ್ ಎವರೆಸ್ಟ್ ಶಿಖರ ಏರಿದ್ರಿ ಅಂತ. ಕೇಳಲಿಕ್ಕೆ ಉದ್ದೇಶ ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಈಗ ಕ್ರೀಡಾ ಕ್ಷೇತ್ರಗಳಿಗೆ ಇರುವಂತೆ ಅಷ್ಟೊಂದು ಗ್ಲಾಮರ್ ಇರಲಿಲ್ಲ, ದುಡ್ಡು ಇರಲಿಲ್ಲ, ಹೆಸರು ಇರಲಿಲ್ಲ, ಏನೂ ಇರಲಿಲ್ಲ. ನೀವು ಯಾಕೆ ಏರಿದ್ರಿ ಅಂತ ಅವನನ್ನು ಅವ್ರು ಕೇಳಿದ್ರು. ಆಗ ಅವನು ಹೇಳಿದ, ನಾನು ಹಿಮಾಲಯದ ಶಿಶು, ಅಲ್ಲೇ ಆ ಪ್ರದೇಶದವನು. ನನ್ನ ಎದುರಿಗೆ ಮೌಂಟ್ ಎವರೆಸ್ಟ್ ಶಿಖರ ಇತ್ತು, ನಾನು ಏರಿದೆ, ಇಷ್ಟೇ. ಅದನ್ನ ನನಗೆ ಕೀರ್ತಿ ಬೇಕಾಗಿಲ್ಲ, ನನಗೆ ಹೆಸರು ಬೇಕಾಗಿಲ್ಲ, ದುಡ್ಡು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಇತ್ತು, ಏರಿದೆ. ಆ ಇದ್ದದ್ದನ್ನು ತಿಳ್ಕೋಬೇಕು, ಏರಬೇಕು, ಅದ್ರ ಬಗ್ಗೆ ಅವ್ರದ್ದು ಅದಮ್ಯವಾದ ಕುತೂಹಲ ಅಷ್ಟೇ. ವಸ್ತುತಃ ಮನುಷ್ಯನಿಗೆ ಇರಬೇಕಾದದ್ದು ಈ ತರದ ಕುತೂಹಲ. ನಮಗೆ ಸಂಕಟ ಪರಿಹಾರ ಆಗಲಿಕ್ಕಾಗಿ ದೇವರನ್ನ ನಾವು ಅಪೇಕ್ಷೆ ಪಡ್ತೀವಿ ಅಂದ್ರೆ ನಾವು ಕೆಳದರ್ಜೆಯ ಸಾಧಕರು ಅಂತ ಅರ್ಥ. ಭಗವಂತ ಎಷ್ಟು ಅದ್ಭುತ ಅಂತಂದ್ರೆ ನೋಡಿ, ಈ ಒಂದು ಮೌಂಟ್ ಎವರೆಸ್ಟ್ ಅದೊಂದು ಜಡ. ನಾವು ಮೌಂಟ್ ಎವರೆಸ್ಟ್ ಏರಿದ ಮೇಲೆ ಅಥವಾ ಒಂದು ದೊಡ್ಡ ಕಡಲ್ ಕಾಲುವೆ, ಪನಾಮ ಕಾಲುವೆ, ಮತ್ತೆ ಯಾವುದೋ ಒಂದು ಕಾಲುವೆ, ನೀವು ಏನನ್ನ ದಾಟಿದ್ರು ಕೂಡ ಆ ಮೌಂಟ್ ಎವರೆಸ್ಟ್ ಶಿಖರ ನೀನು ನನ್ನನ್ನು ಏರಿದಿ ಭಲೆ ಭೇಷ್ ಅಂತ ಅದೇನು ನಮ್ಮನ್ನು ಹೊಗಳೋದಿಲ್ಲ. ಅದೊಂದು ಜಡ. ಯಾವ ಜಗತ್ತಿನ ಒಂದು ಜಡವಾದ ಒಂದು ಸಮುದ್ರ, ಒಂದು ಸರೋವರ ಏನು ಸಾಧನೆ ಮಾಡಿದ್ರು ಕೂಡ ನಮ್ಮನ್ನು ಹೊಗಳೋರು ಜನ. ಈ ಯಾವ ಜಡಗಳು ಕೂಡ ನಮ್ಮನ್ನು ಹೊಗಳೋದಿಲ್ಲ, ನಾವೇ ಅಲ್ಲಿ ಸಂತೋಷ ಪಡಬೇಕಷ್ಟೇ. ಅಲ್ಲಿಂದ ಇಳಿದು ಬಂದ್ಮೇಲೆ ಬೇರೆ ಯಾರು ನಮ್ಮನ್ನು ಹೊಗಳಬೇಕು, ಪ್ರಶಂಸೆ ಮಾಡಬೇಕು. ಆದ್ರೆ ಹೀಗೆ ಜಡದ ಬಗ್ಗೆನೇ ಅವನಿಗೊಂದು ಇಷ್ಟೊಂದು ಅಟ್ಯಾಚ್ಮೆಂಟ್ ಇತ್ತು ಅಂದಮೇಲೆ ಆ ತೇನ್ಸಿಂಗಿಗೆ, ನಮಗೆ ಈ ಜಗತ್ತಿನ ಎಲ್ಲಾ ಶಿಖರಗಳಿಗಿಂತ ಅತ್ಯಂತ ಎತ್ತರದವನು, ಎಲ್ಲಾ ಗೌರಿ ಶಿಖರ, ಮತ್ತೆಷ್ಟೋ ಪರ್ವತಗಳು, ಇವೆಲ್ಲಾ ಪರ್ವತಕ್ಕಿಂತಲೂ ಎತ್ತರದವನು. ಅವನನ್ನ ಶಾಸ್ತ್ರ ಏನು ವರ್ಣನೆ ಮಾಡ್ತದೆ ಅಂದ್ರೆ ಅದ್ಭುತ, ಆಶ್ಚರ್ಯ, ಧನ್ಯ ಅಂತ ವರ್ಣನೆ ಮಾಡ್ತದೆ. ಇದು ಅವನಿಗೆ, ಆ ಭಗವಂತನಿಗೆ ಇರುವಂತಹ ಕೆಲವು ನಾಮಗಳು. ಅದ್ಭುತ ಅಂತನ್ನೋದೇ ಅವನ ನಾಮ, ವಿಶಿಷ್ಟವಾದಂತಹ ಸ್ವರೂಪ ಇದ್ದವನು ಅಂತ ವೇದವಾಕ್ಯಗಳು ಅವನನ್ನು ವರ್ಣನೆ ಮಾಡ್ತವೆ. ಪುರಾಣೋ ವನ್ಹೇ ಅದ್ಭುತ, ಇದು ಪವಮಾನ ಸೂಕ್ತದಲ್ಲಿ ಬಂದಿರುವಂತಹ ಒಂದು ಮಾತಿದು. ಪುನಾನಃ, ನೀನು ನಮ್ಮನ್ನು ಪವಿತ್ರಗೊಳಿಸ್ತಿ. ವನ್ಹೇ, ಅದ್ಭುತ. ಭಗವಂತನನ್ನು ಅದ್ಭುತ ಅನ್ನೋದಕ್ಕಿಂತ ಹೆಚ್ಚಿನ ಶಬ್ದ ಆಗಿನವರಿಗೆ ಅವ್ರು ಯಾರಿಗೂ ಕೂಡ ಸಿಗಲಿಲ್ಲ. ಈ ಸತಸಸ್ಪತಿ ಅದ್ಭುತಂ ಪ್ರಿಯಮಿಂದ್ರಸ್ಯ ಕಾಮ್ಯಂ ಸನಿಂ ಮೇಧಾಮಯಾಶಿಷಂ, ಯಜುರ್ವೇದದ ಮಹಾನಾರಾಯಣ ಉಪನಿಷತ್ತಲ್ಲಿ ಬರುವಂತಹ ಮತ್ತೊಂದು ಮಾತದು. ಪುನಾನೋ ವನ್ಹೇ ಅದ್ಭುತ ಅಂತ ಏನಿದೆ ಋಗ್ವೇದದ ಪವಮಾನ ಸೂಕ್ತದಲ್ಲಿ ಬರುವಂತ ಮಾತು. ಎರಡೂ ಕೂಡ ಪರಮಾತ್ಮನನ್ನ ಅದ್ಭುತ ಅಂತ ವರ್ಣನೆ ಮಾಡಿದರು. ಈ ಜಗತ್ತಿನ ಸಕಲ ಸಂಗತಿಗಳಿಗಿಂತಲೂ ಅದ್ಭುತನಾದವು ನಾವು. ಹೀಗೆ ಜಡಗಳ ಬಗ್ಗೆನೇ ನಮ್ಗೆ ಇಷ್ಟೊಂದು ಅಟ್ಯಾಚ್ಮೆಂಟ್ ಇರ್ತದೆ, ಆಕರ್ಷಣೆಗೆ ಕಾರಣ ಆಗ್ತದೆ, ನಮಗೊಂದು ಪ್ರೋತ್ಸಾಹ ಕೊಡ್ತದೆ ಅಂತಂದ್ಮೇಲೆ ಸ್ವಯಂ ಚೇತನನಾದಂಥ ಮಹಾಗುಣ ಪರಿಪೂರ್ಣನಾದಂಥ ಭಗವಂತನ ಬಗ್ಗೆ ಒಂದು ಅದಮ್ಯವಾದ ದಾಹ, ಅವನು ನೋಡಬೇಕು, ತಿಳ್ಕೊಳ್ಬೇಕು ಅನ್ನುವಂಥ ದಾಹ ಅದು ಇದ್ರೆ ಅದು ಅತ್ಯಂತ ಶ್ರೇಷ್ಠ. ಅಂಥ ಜ್ಞಾನಿ ಬಗ್ಗೆ ಭಗವಂತನ ಪ್ರೀತಿಯೂ ಕೂಡ ಹೆಚ್ಚು. ಜ್ಞಾನಿಯಾಗೋದು ಒಂದೇ ಹಂತದಲ್ಲಿ ಆಗ್ಲಿಕ್ಕೆ ಸಾಧ್ಯ ಇಲ್ಲಲ್ಲ, ಅನೇಕ ಹಂತಗಳನ್ನು ದಾಟಿಯೇ ಜ್ಞಾನಿ ಆಗಬೇಕು. ಅದಕ್ಕಿಂತ ಮೊದಲು ನಮಗಿರಬೇಕಾದ ಒಂದು ಕುತೂಹಲ, ಒಂದು ಕಾತರ, ಭಗವಂತನ ತಿಳ್ಕೊಳ್ಬೇಕು ಅಂತ ಹೇಳಿ. ದುಃಖ ಪರಿಹಾರ ಆಗಬೇಕು ಅಂತಲ್ಲ, ಭಗವಂತನ ತಿಳ್ಕೊಳ್ಬೇಕು ಅನ್ನೋ ಕಾತರ. ಅದು ಉತ್ತಮರ ಲಕ್ಷಣ. ನಾವು ಉತ್ತಮರು ಅಲ್ಲದೆ ಇರಬಹುದು, ಆದ್ರೂ ಉತ್ತಮರು ಹೇಗಿದ್ದಾರೆ ಅಂತ ತಿಳ್ಕೊಂಡಾದ್ರೂ ತಿಳ್ಕೋಬೇಕು. ಇದು ವಾದಿರಾಜ ಸ್ವಾಮಿಗಳು, ನನಗೆ ಬೇರೆ ಏನು ಬೇಡ, ನಿನ್ನನ್ನು ಕೊಟ್ಟುಬಿಡು ಸಾಕು, ನಿನ್ನನ್ನೇ ನಾನು ಪಡ್ಕೊಂಡು ಸಂತುಷ್ಟನಾಗಿರ್ತೇನೆ ಅಂತ ವರ್ಣನೆ ಮಾಡಿದಂಥ ಒಂದು ಶ್ಲೋಕ ಅದು.
ದ್ವಿಜ ಇಷ್ಟದಾತೃತ್ವಂ ಅಜಾರ್ಚಿತತ್ವಂ ಅಜನ್ಮತಾಂ ಸ್ವಾಂ ಮಖಭೋಕ್ತೃತಾಂ ಚ ವ್ಯನಕ್ತಯಂ ಶ್ರೀಪತಿರಗ್ರಹಾರ ಪರೀತ ಧಾತೃಕ್ರತು ವೇದಿ ಜಾತಃ. ಈ ವರದರಾಜ ಆ ಕಾಂಚಿಯಲ್ಲಿ ಏನಿದ್ದಾನಲ್ಲ, ಅವನು ಏನನ್ನು ತೋರಿಸ್ತಾ ಇದ್ದಾನೆ ಅಂತಂದ್ರೆ, ತಾನು ತನ್ನನ್ನು ಧ್ಯಾನ ಮಾಡುವಂಥ ಯಜ್ಞ ಮಾಡುವಂಥ ವ್ಯಕ್ತಿಗಳೇನಿದ್ದಾರೆ ಅವರಿಗೆ ಬೇಕಾದನ್ನೆಲ್ಲ ಕೊಡುವವನು ನಾನು. ಮತ್ತೆ ಚತುರ್ಮುಖ ಮೊದಲಾದ ದೇವತೆಗಳು ನನ್ನನ್ನು ಪೂಜೆ ಮಾಡ್ತಾರೆ. ಮತ್ತೆ ನಾನೆಂದೂ ಹುಟ್ಟಿಲ್ಲದೆ ಇದ್ದವನು. ಮತ್ತೆ ನೀವು ಮಾಡುವಂಥ ಎಲ್ಲ ಯಜ್ಞಗಳು, ವಾಜಪೇಯ ಅಶ್ವಮೇಧ ಮೊದಲಾದ ದೊಡ್ಡ ದೊಡ್ಡ ಯಜ್ಞಗಳು, ಔಪಾಸನ ವೈಶ್ವದೇವ ಅಗ್ನಿಹೋತ್ರ ಮೊದಲಾದ ಸಣ್ಣ ಸಣ್ಣ ಯಜ್ಞಗಳು, ನಾವು ದಿನ ದಿನ ಮನೆಯಲ್ಲಿ ಮಾಡಬೇಕಾದಂಥ ಯಜ್ಞಗಳು, ಆ ಯಜ್ಞಗಳ ಭೋಕ್ತಾಯವನು. ಯಜ್ಞಗಳಲ್ಲಿ ಮುಖ್ಯ ಆಹುತಿ ಸಲ್ಲಬೇಕಾದದ್ದು ಅವನಿಗೆ. ಮತ್ತೆ ಅಗ್ರಹಾರ ಪರೀತ ಧಾತೃಕ್ರತು ವೇದಿ ಜಾತಃ, ಆ ಬ್ರಹ್ಮದೇವರ ಯಜ್ಞ ವೇದಿಕೆಯಲ್ಲಿ ಅವನು ಜನಿಸಿದವನು, ಈ ಪ್ರಾದುರ್ಭವಿಸಿದವನು ಈ ವರದರಾಜ. ಅಲ್ಲೇನಿದೆ ಅಂತಂದ್ರೆ, ಒಂದು ಕಡೆ ಯಜ್ಞ ನಡೆದಿದೆ ಅಂತಂದ್ರೆ ಸುತ್ತಮುತ್ತಲು ಅನೇಕ ಜನ ಜ್ಞಾನಿಗಳಾದಂಥ ಪುರೋಹಿತರು, ವಿದ್ವಾಂಸರು ಮೊದಲಾದವರೆಲ್ಲ ವಸತಿ ಮಾಡಿಕೊಂಡಿರ್ತಾರೆ, ಅಗ್ರಹಾರಗಳನ್ನು ಮಾಡಿಕೊಂಡಿರ್ತಾರೆ. ಹೀಗೆ ತಾನು ಆ ಕಾಂಚಿ ಕ್ಷೇತ್ರದಲ್ಲಿ ಇರುವ ಮೂಲಕ ನಾನು ಎಲ್ಲ ಯಜ್ಞಗಳ ಸಾರವನ್ನು ಸ್ವೀಕಾರ ಮಾಡುವವನು, ಜ್ಞಾನಿಗಳಿಗೆ ಇಷ್ಟಾರ್ಥವನ್ನು ಕೊಡುವವನು ಅನ್ನೋ ಸಂಗತಿಗಳನ್ನೆಲ್ಲ ಅವನು ಸೂಚನೆ ಮಾಡ್ತಾ ಇದ್ದಾನೆ. ಈ ಕಾಂಚಿ ಕ್ಷೇತ್ರದಲ್ಲಿ ಕೂಡ ಈಗಿರ್ಲಿಕ್ಕಿಲ್ಲ. ವಾದಿರಾಜ ಸ್ವಾಮಿಗಳನ್ನು ದರ್ಶನ ಮಾಡಿದ ಕಾಲದಲ್ಲಿ ಅನೇಕ ಬ್ರಾಹ್ಮಣರ ಅಗ್ರಹಾರಗಳು, ಜ್ಞಾನಿಗಳ ಪಾಠ ಪ್ರವಚನಗಳು ಮೊದಲಾದವು ನಡೆಯುತ್ತಿರುವಂತಹ ಒಂದು ಸಂದರ್ಭ ಆಗಿದ್ದಿರಬೇಕದು. ಅದಕ್ಕಾಗಿ ಅದನ್ನು ಅಗ್ರಹಾರ ಅಂತ ಸ್ವಾಮಿಗಳು ವರ್ಣನೆ ಮಾಡಿದ್ದಾರೆ. ಈ ಕಾಶಿ, ಕಾಂಚಿ, ತವಂತಿಕಾ ಅಂತ ನೀವು ಶ್ಲೋಕ ಕೇಳಿರ್ತೀರಿ. 7 ಮಹಾಕ್ಷೇತ್ರಗಳಲ್ಲಿ ಇದೊಂದು. ಶಿವಕಂಚಿ ಮತ್ತು ವಿಷ್ಣು ಕಂಚಿ ಅಂತ 2 ಭಾಗಗಳನ್ನು ಒಳಗೊಂಡಿದೆ. ವಿಷ್ಣು ಕಂಚಿಯಲ್ಲಿ ವರದರಾಜನ ಮೂರ್ತಿ ಇದೆ. ಇದು ಬ್ರಹ್ಮದೇವರ ಯಜ್ಞದ ಸಂದರ್ಭದಲ್ಲಿ ಪ್ರಾದುರ್ಭವಿಸಿದಂತಹ ಒಂದು ಮೂರ್ತಿ ಅಂತ ಅದರ ಸ್ಥಳ ಪುರಾಣ ಇತ್ಯಾದಿಗಳನ್ನ ವರ್ಣಿಸ್ತಾರೆ. ಇಲ್ಲಿ ವ್ಯಾಸರಾಜ ಸ್ವಾಮಿಗಳು ಕೂಡ ಅನೇಕ ಕಾಲ ವಾಸ ಮಾಡಿಕೊಂಡಿದ್ದು, ಅನೇಕ ವರ್ಷ ಕಾಲ ವಾಸ ಮಾಡಿಕೊಂಡಿದ್ರು ಅಂತ ಹೀಗೆ ಕೇಳಿ ಬರ್ತದೆ. ಇದಿಷ್ಟು ಆ ವರದರಾಜನ ವರ್ಣನ ಆಯಿತು. ಮುಂದೆ ಶಿವಕಾಂಚಿಯಲ್ಲಿ ಇರುವಂತಹ ಶಿವನ ವರ್ಣನ ಮಾಡ್ತಾರೆ. ಶಿವಕಾಂಚಿ ಅದಕ್ಕೆ ಶಿವಕ್ಷೇತ್ರ ಅಂತ ಪ್ರಸಿದ್ಧಿ ಇದೆ. ಕಂತು ರಮ್ಯ ಶರಾಕ್ರಾಂತ ಸ್ವಾಂತಂ ಮತ್ವೇವ ಪಾರ್ವತಿ ಆಮ್ರಮೂಲೆ ಸ್ಥಿತಂ ಶಂಭುಂ ಆಲಿಂಗ್ಯ ಆಸ್ತೆ ಶುಚಿಸ್ಮಿತ. ಈ ನಮ್ಮಲ್ಲಿ ಗಂಡ ಹೆಂಡಂದರಲ್ಲಿ ಗಂಡನಿಗೇನಾದರೂ ಅಪಾಯ ಆದರೆ, ಅವನಿಗೇನಾದರೂ ಧಕ್ಕೆ ಬಂದರೆ, ರೋಗಾದಿಗಳು ಅವನಿಗೆ ಪ್ರಾಪ್ತ ಆದರೆ, ಹೆಂಡತಿ ಅವನ ಸಮೀಪದಲ್ಲಿದ್ದು ಅವನನ್ನು ಹಿಡ್ಕೊಂಡು ಅವನನ್ನು ಉಪಚರಿಸ್ತಾನೆ. ಹಾಗೆ ಇಲ್ಲಿಯೂ ಕೂಡ ಈ ಕ್ಷೇತ್ರದಲ್ಲಿ ಆ ಪಾರ್ವತಿ ಶಿವನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಉಪಚರಿಸ್ತಾ ಇದ್ದಾಳೆ. ಆ ಶಿವನಿಗೇನು ಧಕ್ಕೆ ಬಂದೊದಗಿದೆ, ಅವನಿಗೇನು ಸಮಸ್ಯೆ ಬಂದೊದಗಿದೆ ಅಂತಂದ್ರೆ, ಅವನಿಗೆ ಈ ಮನ್ಮಥನ ಬಾಣದ ಪ್ರಹಾರ ಆಗಿದೆ. ಮನ್ಮಥನ ಬಾಣ ಪ್ರಹಾರ ಆದಾಗ ಬಾಣದ ಏಟು ಬಿತ್ತಲ್ಲ ನನ್ನ ಪತಿಗೆ ಅಂತ ಹೇಳಿ ಆಕೆ ದುಃಖಿತಳಾದವಳೋ ಎಂಬಂತೆ. ಆ ಬಾಣದ ಏಟಿನಿಂದ ಅವನಿಗೇನೂ ಆಗೋದಿಲ್ಲ ಅನ್ನೋದು ಅವಳಿಗೆ ಗೊತ್ತು. ಇದೆಲ್ಲ ಒಂದು ಕಾವ್ಯ ಸೌಂದರ್ಯದಿಂದ ವರ್ಣಿತ ಆಗಿರುವಂತಹ ಪದ್ಧತಿ ಇದು. ಹೀಗೆ ಒಬ್ಬಳು ಪತ್ನಿ ತನ್ನ ಗಂಡನಿಗೇನಾದರೂ ಸಮಸ್ಯೆ ಆದರೆ ಅದನ್ನು ತಾಳದೆ ಆ ಗಂಡನನ್ನು ಹೇಗೆ ಉಪಚರಿಸಲಿಕ್ಕೆ ಕಾತರಳಾಗಿರ್ತಾಳೆ, ಹಾಗೆ ಆ ಪಾರ್ವತಿ ಆ ಶಿವನನ್ನ ಆಲಿಂಗಿಸಿಕೊಂಡು ಅವನನ್ನ ಉಪಚರಿಸ್ತಾ ಇದ್ದಾಳೆ ಅಂತ ವರ್ಣನೆ ಮಾಡ್ತಾರೆ. ಅಲ್ಲಿ ಏನಿದೆ ಅಂತಂದ್ರೆ, ಈ ಒಂದು ಪ್ರಾಚೀನ ಕಾಲದ ಮಾವಿನ ಮರ ಇದೆ ಅಂತ ಅಲ್ಲಿ. ನಾನು ಈ ಕ್ಷೇತ್ರಗಳನ್ನ ನೋಡಿಲ್ಲ. ಮಾವಿನ ಮರ ಇದೆ, ಅದರ ಕಟ್ಟೆಯ ಮೇಲೆ ಒಂದು ಚಿಕ್ಕ ಗುಡಿ, ಪಾರ್ವತಿಯಿಂದ ಆಲಿಂಗಿತವಾದಂತಹ ಒಂದು ಶಿವಲಿಂಗ ಅಲ್ಲಿದೆ. ಅವಳು ಆಲಿಂಗನ ಮಾಡ್ಕೊಂಡಿದ್ದ ಯಾಕೆಂದ್ರೆ ಈ ಕಾರಣಕ್ಕಾಗಿ ಅಂತ ವಾದಿರಾಜ ಸ್ವಾಮಿಗಳ ವರ್ಣನ ಅದು. ಆಲಿಂಗ್ಯ ಆಮ್ರಮೂಲೆ ಸ್ಥಿತಂ ಶಂಭುಂ ಆಲಿಂಗ್ಯ ಆಸ್ತೆ ಶುಚಿಸ್ಮಿತ. ಪ್ರಪದ್ಯೆ ತವ ಕಾಮಾಕ್ಷಿ ಚರಣೌ ಶರಣಂ ಸದಾ ಯತ್ ಸೌಂದರ್ಯಾಂಬುಧಿಂ ದೃಷ್ಟುಂ ತ್ರಿನೇತ್ರೋ ಭೂನ್ ಮಹೇಶ್ವರ. ಈ ಕಂಚಿಯಲ್ಲಿ ಆ ಶಿವನ ಪತ್ನಿ ಇದ್ದಾಳಲ್ಲ, ಅವಳಿಗೆ ಹೆಸರು ಕಾಮಾಕ್ಷಿ ಅಂತ. ಈ ಅವಳ ಸೌಂದರ್ಯ ಎಂಥದ್ದು, ಈ ದೇವತಾ ಸ್ತ್ರೀಯರ ಸೌಂದರ್ಯ ಎಷ್ಟು ಅದ್ಭುತವಾಗಿರ್ತದೆ
ಅದನ್ನ ನಾವು ಈ ನಮ್ಮ ನಿತ್ಯಾನುಸಂಧಾನದಲ್ಲಿ ತಂದ್ಕೋಬೇಕು. ಎಲ್ಲಿ ಅದ್ಭುತವಾದ ಸೌಂದರ್ಯ ಇರ್ತದಲ್ಲ ಅದಕ್ಕೆ ತಕ್ಕಂತೆ ಅಲ್ಲಿ ಜ್ಞಾನನೂ ಇರ್ತದಂತೆ. ಜ್ಞಾನ ಕಡಿಮೆ ಆದಷ್ಟು ಸೌಂದರ್ಯವೂ ಕಡಿಮೆ ಆಗಿರ್ತದೆ. ಇದು ತಾತ್ಪರ್ಯ ನಿರ್ಣಯ ಅದನ್ನೆಲ್ಲ ಹೇಳ್ತಿರ್ತದೆ. ಹೀಗೆ ಆ ಪಾರ್ವತಿಗೆ ಮತ್ತು ಪರಮೇಶ್ವರರಿಗೆ ಅಂತ ಅದ್ಭುತವಾದ ಸೌಂದರ್ಯ ಇದೆ. ಮತ್ತೆ ಅವಳ ಸೌಂದರ್ಯವನ್ನು ನೋಡ್ಲಿಕ್ಕೆ ಇವನಿಗೆ 2 ಕಣ್ಣು ಸಾನಲಿಲ್ಲ. ಅದಕ್ಕಾಗಿ ಅವನೇನ್ ಮಾಡ್ಬಿಟ್ಟ, 3 ಕಣ್ಣನಾದ. ಅವನಿಗೆ 3 ಕಣ್ಣು ಸ್ವಾಭಾವಿಕವಾಗಿ ಇತ್ತು. 3 ಕಣ್ಣು ಅವನಿಗೆ ಬಂತು ಯಾಕೆ ಅಂತ ಅನ್ನೋದನ್ನ ಈ ಊಹೆ ಮಾಡಿದ್ರೆ ಇದಕ್ಕೆ ಉತ್ಪ್ರೇಕ್ಷಾಲಂಕಾರ ಅಂತ ಕರೀತಾರೆ ಕಾವ್ಯದಲ್ಲಿ. ಹೀಗೆ ನೀನು ಮುಕ್ಕಣ್ಣನಾದೆ ಅವಳ ಸೌಂದರ್ಯವನ್ನು ಕಾಣಲಿಕ್ಕೇನೋ ಎಂಬಂತೆ ಇದು ಅವಳ ವರ್ಣನ ಇದೆ. ನಾನು ಈ ಹಿಂದೆ ಅನೇಕ ಕಡೆ ಹೇಳಿದ್ದೇನೆ, ಶಿವನ ಮತ್ತು ಪಾರ್ವತಿಯರ ಉಪಾಸನೆ ಮಾಡುವಾಗ, ಅವರನ್ನು ಸ್ಮರಣೆ ಮಾಡಿಕೊಳ್ಳುವಾಗ ನಾವು ಮಾಡಬೇಕಾದ ಆಲೋಚನೆ ಏನು? ಯಾಕಂದ್ರೆ ಇಲ್ಲಿ ಬರೋದೆಲ್ಲ ಇನ್ನು ಮುಂದಿನ ಶ್ಲೋಕದಲ್ಲಿಯೂ ಅದರ ಮುಂದಿನ ಶ್ಲೋಕದಲ್ಲಿಯೂ ಪಾರ್ವತಿ ಮತ್ತು ಶಿವನ ಬಗ್ಗೆನೇ ಬರೋದಿದೆ. ತಿರುವಣ್ಣಾಮಲೈ ಕ್ಷೇತ್ರ ಇದ್ರ ಬಗ್ಗೆನೇ ಅಲ್ಲಿ ವರ್ಣನೆ ಬರೋದಿದೆ. ಶಿವ ಪಾರ್ವತಿಯರು ನಮ್ಮ ದಾಂಪತ್ಯದ ದೇವತೆಗಳು. ಅದಕ್ಕಾಗಿ ಮನೆಯಲ್ಲಿ ದಂಪತಿಗಳ ಖಾಸ ಕೋಣೆ ಮೇಲೆ ಉಮಾಮಹೇಶ್ವರವು ಪ್ರಿಯೇತಾಮ್ ಅಂತ ಕೆಲವರು ಬರ್ಕೊಂಡಿರ್ತಾರೆ. ಲಕ್ಷ್ಮೀ ವೆಂಕಟೇಶ ಪ್ರಸೀತ ಪ್ರಸನ್ನ ಅಂತ ಹೀಗೆಲ್ಲ ಬರ್ಕೊಂಡಿರ್ತಾರೆ. ಅದು ಮನೆಗಾಯ್ತು, ದೇವತೆಗಳ ಈ ದೇವರ ಮನೆಗಾಯ್ತು. ಅವರ ಖಾಸ ಕೋಣೆಗೆ ಉಮಾಮಹೇಶ್ವರವು ಪ್ರಿಯೇತಾಮ್ ಅಂತ ಕೆಲವರು ಬರ್ಕೊಂಡಿರ್ತಾರೆ. ಅದಕ್ಕೇನು ಕಾರಣ ಅಂದ್ರೆ ಅವರಿಬ್ರು ದಾಂಪತ್ಯದ ದೇವತೆಗಳು. ದಾಂಪತ್ಯದ ಸುಖದನ್ನ ಕೊಡಬೇಕಾದವಳು ಪಾರ್ವತಿ, ಮತ್ತೆ ಅವನು ನಮ್ಮ ಶರೀರದ ಅಭಿಮಾನಿ ಶಿವ. ಶರೀರ ಮತ್ತು ಉಪಸ್ಥೇಂದ್ರಿಯದ ಅಭಿಮಾನಿ ದೇವತಾ ಆ ಶಿವ. ಮತ್ತೆ ಶಿವ ಮನೋಭಿಮಾನಿ ದೇವತೆ, ಅವಳು ವಾಗಾಭಿಮಾನಿನಿ ದೇವತೆ. ಅದನ್ನು ಕೂಡ ಈ ಹಿಂದೆ ಹೇಳಿದ್ದೆ. ಮಾತು ಮತ್ತೆ ಮನಸ್ಸು ಅವುಗಳ ನಡುವೆ ಅಂತಹದೊಂದು ಹೊಂದಾಣಿಕೆ ಇದ್ರೆ, ಮನಸ್ಸಿನಿಂದ ಆಲೋಚನೆ ಮಾಡಿ ಮಾತಾಡಿದ್ರೆ ಆ ಮಾತು ಕೇಳೋರಿಗೆ ಹಿತ ಆಗಿರ್ತದೆ. ಇಲ್ಲದೆ ಹೋದ್ರೆ ಬೇಕಾಬಿಟ್ಟಿ ಮಾತಾಗಿಬಿಡ್ತದೆ. ಅದರಂತೆ ಬುದ್ಧಿವಂತರಾದವರು, ವಿವೇಕಿಗಳಾದವರು ಮನಸ್ಸಿನಿಂದ ಆಲೋಚನೆ ಮಾಡಿ ಹೇಗೆ ಮಾತಾಡ್ತಾರೋ, ಆ ಮನಸ್ಸು ಮತ್ತು ಮಾತುಗಳ ನಡುವೆ ಹೇಗೊಂದು ಹೊಂದಾಣಿಕೆ ಇರ್ತದ, ಅಂತ ಹೊಂದಾಣಿಕೆ ಶಿವ ಪಾರ್ವತಿಯರ ನಡುವೆ ಇದೆ ಅಂತದು ಅದರ ಒಂದು ಅರ್ಥ. ಅಷ್ಟೇ ಅಲ್ಲದೆ ಆ ಶಿವ ಅ ಉ ಮ ಅಂತ ಓಂಕಾರದ 3 ಅಕ್ಷರಗಳಿವೆಯಲ್ಲ, ಆ ಅಕ್ಷರಗಳ ಅಭಿಮಾನಿ ದೇವತೆ ಅವನು ಶಿವ. ವರ್ಣತ್ರಯಾತ್ಮಕಂ ರುದ್ರಂ ಅಂತ ಭಾಗವತ ತಾತ್ಪರ್ಯ ಅವನು ವರ್ಣನೆ ಮಾಡ್ತದೆ. ಪಾರ್ವತಿ ವೇದಾಭಿಮಾನಿನೇ. ಈ ವೇದಗಳ ಶ್ರವಣ, ವೇದಗಳಿಂದ ಅರ್ಥ ಆಗಬೇಕಾದದ್ದು ನಮಗೆ ಈ ಎಲ್ಲ ಈ ದೇವತೆಗಳಿಂದ. ಸರಸ್ವತಿ ಚತುರ್ಮುಖನ ಪತ್ನಿ, ಭಾರತಿ ಮುಖ್ಯ ಪ್ರಾಣನ ಪತ್ನಿ, ಪಾರ್ವತಿ ಶಿವನ ಪತ್ನಿ, ಇಂದ್ರನ ಪತ್ನಿ ಶಚಿ, ಮತ್ತೆ ಗರುಡನ ಪತ್ನಿ ಸುಪರ್ಣಿ. ಇವರೆಲ್ಲರೂ ಕೂಡ ವೇದಾಭಿಮಾನಿನೇ ಇದೆ. ಅವರೆಲ್ಲರ ಅನುಗ್ರಹನೂ ಕೂಡ ಬೇಕು ನಮಗೆ ಈ ಶಾಸ್ತ್ರ ಅರ್ಥ ಆಗಬೇಕಾದ್ರೆ. ಹೀಗೆ ಅವರೆಲ್ಲರೂ ಕೂಡ ವೇದಾಭಿಮಾನಿನಿಯರಾಗಿರ್ತಾರೆ. ಮತ್ತು ಇವರೆಲ್ಲರೂ ಕೂಡ ಮನೋಭಿಮಾನಿಗಳು ಆಗಿರ್ತಾರೆ. ಈ ಅವರವರ ಪತಿಗಳು. ಶಿವ ಮಾತ್ರ ಮನೋಭಿಮಾನಿ ಅಲ್ಲ, ಶಿವನೂ ಮನೋಭಿಮಾನಿ, ರುದ್ರನೂ ಗರುಡನೂ ಮನೋಭಿಮಾನಿ, ಹಾಗೆ ಶೇಷನೂ ಕೂಡ ಮನೋಭಿಮಾನಿ. ಮನಸ್ಸಿನಿಂದ ಭಿನ್ನ ಭಿನ್ನ ಕೆಲಸಗಳನ್ನು ಅವ್ರು ಮಾಡಿಸ್ತಾರೆ ಅಷ್ಟೇ. ಅದನ್ನ ಈ ಹಿಂದೆ ಕೂಡ ಹೇಳಿದ್ದೆ. ರುದ್ರ ನಮ್ಮ ಕಡೆಯಿಂದ ಮನನವನ್ನು ಮಾಡಿಸ್ತಾನೆ. ಏನು ಶ್ರವಣ ಮಾಡಿರ್ತೇವಲ್ಲ, ಶ್ರವಣ ಮಾಡಿದ್ದನ್ನು ಮಂಥನ ಮಾಡಿಸುವವನು ರುದ್ರ. ಆಮೇಲೆ ಅದನ್ನ ವ್ಯಾಖ್ಯಾನ ಮಾಡಿಸುವವನು ಶೇಷ. ಅವನ 1000 ನಾಲಿಗೆಗಳ ಮೂಲಕ ಅವನೇ ತಾನೇ ವ್ಯಾಖ್ಯಾನ ಮಾಡುವವನು. ಅದನ್ನು ನಮ್ಮ ಕಡೆಯಿಂದ ವ್ಯಾಖ್ಯಾನ ಮಾಡಿಸಬೇಕಾದವನು ಶೇಷ. ಆಮೇಲೆ ಧ್ಯಾನ ಮಾಡಿಸಬೇಕಾದವನು ಗರುಡ. ಗರುಡೋ ಧ್ಯಾನ ಗೋಚರಂ, ಶೇಷೋ ವ್ಯಾಖ್ಯಾನ ಗೋಚರಂ, ರುದ್ರಸ್ತು ಮರಣಾಖ್ಯಂಚ ಅಂತ ಹೀಗೆಲ್ಲ ಅದನ್ನ ಉಪನಿಷತ್ ಭಾಷ್ಯದಲ್ಲಿ ವರ್ಣನೆ ಮಾಡ್ತಾರೆ. ಮತ್ತೆ ಸ್ವಯಂ ವೇದಾತ್ಮಿಕಾಯಾಮ್ ಪಾರ್ವತ್ಯಾಂ, ಪಾರ್ವತಿ ವೇದಾಭಿಮಾನಿನಿ, ಇವನು ವರ್ಣತ್ರಯಾತ್ಮಕ ಈ ರುದ್ರ, ಈ ಅವಳ ಪತಿ. ಹೀಗೆ ಅವರ ನಡುವೆ ಅತ್ಯಂತ ಅನ್ಯೋನ್ಯವಾದಂತಹ ಒಂದು ಸಂಬಂಧ ಇರ್ತದೆ. 3 ಅಕ್ಷರಗಳಿಗೆ ಅ ಉ ಮ ಅನ್ನುವ 3 ಅಕ್ಷರಗಳಿಗೂ ವೇದಗಳಿಗೂ ಏನು ಸಂಬಂಧ ಇದೆಯೋ ಆ ಸಂಬಂಧ ಈ ಗಂಡ ಹೆಂಡಂದ್ರ ನಡುವೆ ಇದೆ ಅಂತ ಅರ್ಥ. ಅ ಉ ಮ ಈ 3 ಋಗ್ ಯಜು ಸಾಮ ವೇದಗಳನ್ನು ಪ್ರತಿನಿಧಿಸ್ತವೆ. ಅವುಗಳ ವಿಸ್ತೃತ ರೂಪವೇ ವೇದಗಳು. ಹೀಗೆ ಅವುಗಳ ನಡುವೆ ಒಂದು ಸಂಬಂಧ ಇರ್ತದೆ ಅಂತ ಅನ್ನೋದನ್ನ ನಾವು ಅವರಿಗೆ ಉಪಾಸನೆ ಮಾಡುವಾಗ, ಅವ್ರ ಪೂಜಾ ಮಾಡುವಾಗೆಲ್ಲ ನಾವು ತಿಳ್ಕೊಳ್ಬೇಕಾದಂತಹ ಕೆಲವು ಸಂಗತಿಗಳಿವು. ಉತ್ಪಾದಯಂ ಸ್ವೈ ಸುತೌ ಗಿರಿಜೆ ಗಿರೀಶಃ ಸೌಂದರ್ಯ ಭಂಗಜ ಭಿಯೈವ ಭವೋ ಭವತ್ಯಾಹ ಕಾಮಾಕ್ಷಿ ವಿಘ್ನಹರ ಮೇಕ ಮಸೌ ಅಕಾರ್ಷೀತ್ ಷಣ್ಮಾತುರಂ ತು ಅಪರಂ
ಅಂಗ ಭಜಂಗೋಪಿ ಅಂಗಜ ಭಂಜಕೋಪಿ. ಈ ಶಿವ ಏನ್ ಮಾಡಿದ, ಪಾರ್ವತಿಯ ಮೇಲೆ ಅವನಿಗೊಂದು ಅಪಾರವಾದ ಪ್ರೀತಿ. ಈ ಮಕ್ಕಳನ್ನ ಹೊತ್ತು ಹೆತ್ತು ಅವಳ ಲಾಲನ ಪೋಷಣೆ ಎಲ್ಲ ಮಾಡುವ ಹೊತ್ತಿಗೆ ಸ್ತ್ರೀಯರು ಬಹಳ ಸಂಕಷ್ಟಕ್ಕೊಳಗಾಗ್ತಾರೆ. ಅವರ ವಯಸ್ಸೇ ಜೀರ್ಣ ಆಗಿ ಹೋಗಿಬಿಟ್ಟಿರ್ತದೆ. ಇವನಿಗೂ ಈ ಶಿವನಿಗೆ ತನ್ನ ಪತ್ನಿ ಪಾರ್ವತಿ ಈ ಷಣ್ಮುಖ ಮತ್ತು ಗಣಪತಿ ಮಕ್ಕಳನ್ನ ಹೆತ್ತರೆ ಹೆರೋಕ್ಕಿಂತ ಮುಂಚೆ ಅವನು ಆಲೋಚನೆ ಮಾಡಿದಂತೆ. ಏನು ಆಲೋಚನೆ ಮಾಡಿದ ಅಂದ್ರೆ, ಇಬ್ಬರು ಮಕ್ಕಳನ್ನೇನೋ ಇವಳಿಗೆ ಕೊಡಬೇಕು, ಆದ್ರೆ ಆ ಮಕ್ಕಳನ್ನು ಹೊತ್ತು ಇವಳು ತನ್ನ ವಯಸ್ಸನ್ನು ಹಾಳು ಮಾಡ್ಕೋಬಾರದು, ತನ್ನ ಸೌಂದರ್ಯವನ್ನು ಹಾಳು ಮಾಡ್ಕೋಬಾರದು. ಹಾಗಾಗಿ ಏನ್ ಮಾಡಬೇಕು, ಇವಳಿಗೆ ಯಾವುದೇ ಧಕ್ಕೆ ಆಗಿರಬಾರದು, ಆದ್ರೂ ಮಕ್ಕಳು ಹುಟ್ಟಿರ್ಬೇಕು. ಆ ತರದ್ದೊಂದು ಉಪಾಯ ಮಾಡಿದ ಅವನು ಅಂತ ವಾದಿರಾಜ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ಅದೇನು ಅಂತಂದ್ರೆ, ಈ ನಿನ್ನಲ್ಲಿ ಇಬ್ಬರು ಮಕ್ಕಳನ್ನು ಹುಟ್ಟಿಸುವಾಗ ಒಬ್ಬ ಆ ಗಣೇಶನನ್ನ ಮತ್ತೊಬ್ಬ ಈ ಷಣ್ಮುಖನನ್ನು ಹುಟ್ಟಿಸುವಾಗ ಆ ಷಣ್ಮುಖನಿಗೆ ಇವಳೊಬ್ಬಳೇ ತಾಯಿ ಆದ್ರೆ ಇವಳೊಬ್ಬಳೇ ಅವನು ಪಾಲನೆ ಪೋಷಣೆ ಮಾಡಬೇಕಾಗ್ತದೆ. ಅದಕ್ಕೆ 6 ಜನ ಬೇರೆ ತಾಯಂದ್ರನ್ನು ಕೊಟ್ಟುಬಿಟ್ಟ, ಆ ಕೃತ್ತಿಕೆಯರು ಅಂತೇಳಿ. ಆ ಯೋಗಕ್ಷೇಮ ಎಲ್ಲ ಅವ್ರು ನೋಡ್ಕೊಂಡ್ರು. ಇವ್ರ ಮಗನಾಗೇ ಇದ್ದ, ಅವನು ಈ ಪಾರ್ವತಿಯ ಮಗನಾಗೇ ಇದ್ದ. ಅದು ಮಹಾಭಾರತದ ವನಪರ್ವದಲ್ಲಿ ಹಾಗಿದೆ. ನಮ್ಮ ಮಗನಾಗಿ ಇವನು ನಮಗೂ ಮಗನಾಗಿ ನಮಗೂ ಪ್ರೀತಿ ತೋರಿಸ್ಬೇಕು ಈ ಹುಡುಗ ಅಂತ ಅವರು ಕೇಳ್ಕೊಂಡ್ರು 6 ಜನ ಅಪ್ಸರೆಯರು. ಮತ್ತೆ ಅದೇ ಕಾಲದಲ್ಲಿ ಪಾರ್ವತಿಯು ಕೂಡ ನನ್ನನ್ನು ನೀವು ಮರಿಬಾರ್ದು ಅಂತ ಕೇಳ್ಕೊಂಡ್ಲು. ಈ ಸ್ಕಂದ ತನ್ನನ್ನು ಮರಿಬಾರ್ದು ಅಂತ ಅವ್ರು ಕೇಳ್ಕೊಂಡ್ಲು. ಅದಕ್ಕೆ ಏನಾಗಿತ್ತು ಅಂತಂದ್ರೆ, ಉಳಿದೆಲ್ಲ ದೇವತೆಗಳಿಂದ ಅವರವ್ರ ಪುತ್ರರು ಹೇಗೆ ಹುಟ್ಟುತ್ತಾರೋ ಆ ಥರ ಸ್ಕಂದ ಹುಟ್ಟಲಿಲ್ಲ. ಆ ಸ್ಕಂದ ಹುಟ್ಟಲಿಕ್ಕೆ ಅನೇಕ ಜನರ ಸಹಕಾರವೇ ಇದೆ. ಶಿವನ ತೇಜಸ್ಸನ್ನ ಅಗ್ನಿ ತಗೊಂಡು ಹೋಗಿ ಗಂಗಾ ನದಿಯಲ್ಲಿ ಹಾಕಿದ. ಆ ಗಂಗಾ ನದಿ ಅದನ್ನ ದೀರ್ಘಕಾಲ ಧಾರಣೆ ಮಾಡ್ಲಿಕ್ಕಾಗದೆ ಒಂದು ಹುಲ್ಲಿನ ಪ್ರದೇಶದಲ್ಲಿ, ತೀರ ಪ್ರದೇಶದಲ್ಲಿ ಹಾಕಿಬಿಡ್ತು. ಅಲ್ಲಿ ಇವನು ಹುಟ್ಟಿದ. ಅಲ್ಲಿ ಹುಟ್ಟಿದಾಗ ಆ ಕೃತ್ತಿಕೆಯರು ಅನ್ನುವಂತಹ 6 ಜನ ಅಪ್ಸರೆಯರು ಬಂದು ಈ ಮಗು ಇದಕ್ಕೆ ಪಾಲನೆ ಪೋಷಣೆ ಯಾರು ಮಾಡುವವರು ಅಂತ ಅವರು ಮಾಡಿದ್ರು. ಹೀಗೆ ಇವರಿಗೆ ಅಗ್ನಿಭೂ ಅಂತ ಕರೀತಾರೆ ಮೊದಲನೇದಾಗಿ. ಯಾಕಂದ್ರೆ ಅಗ್ನಿನೇ ಇವನು ಜನನಕ್ಕೆ ಮೂಲ ಕಾರಣ. ಅಗ್ನಿಭೂಹು ಷಾಣ್ಮಾತುರ, 6 ಜನ ತಾಯಂದ್ರನ್ನು ಹೊಂದಿದವನು, ಷಾಣ್ಮಾತುರ ಶಕ್ತಿಧರ ಅಂತ ಹೀಗೆಲ್ಲ ಅನೇಕ ಹೆಸರುಗಳನ್ನೇ ಅವನಿಗೆ ಕರೀತಾರೆ. ಇಷ್ಟರ ಮೇಲೆ ಸ್ವಾಹಾದೇವಿ ಬೇರೆ, ಅವಳು ಕೂಡ ಈ ಮಗುವಿಗೆ ನನ್ನ ಬಗ್ಗೆ ಒಂದು ಪ್ರೀತಿ ಇರಬೇಕು ಅಂತ ಕೇಳಿದ್ಲು ಅಂತ ಮಹಾಭಾರತದ ವನಪರ್ವದಲ್ಲಿದೆ. ಹೌದು, ಅಗ್ನಿಪತ್ನಿ ಸ್ವಾಹ. ಹೀಗೆ ಅಗ್ನಿಪತ್ನಿ. ಈ ಅಗ್ನಿ ಇವನಿಗೆ ಒಂದು ದೃಷ್ಟಿಯಿಂದ ತಂದೆ ಅಂತಂದ್ಮೇಲೆ ಅವನ ಪತ್ನಿಯಾದ ಸ್ವಾಹಾದೇವಿ ಕೂಡ ಒಂದು ದೃಷ್ಟಿಯಿಂದ ತಾಯಿನೇ ಆಗಬೇಕು. ಮುಖ್ಯ ತಂದೆ ತಾಯಿ ಶಿವಪಾರ್ವತಿಯರೇ. ಅದಾದ ಬಳಿಕದ ಸ್ಥಾನ ಅಗ್ನಿ ಸ್ವಾಹ, ಈ ಕೃತ್ತಿಕೆಯರು, ಇವರಿಗೆಲ್ಲರಿಗೂ ಕೂಡ ಹೀಗೆ ಒಂದು ವಿಶಿಷ್ಟವಾದಂತಹ ಜನ್ಮ ಒಂದು. ಆದ್ರಿಂದ ಪಾರ್ವತಿಗೆ ಅವನ ಮಗ ಅನ್ನುವಂತಹ ಅಭಿಮಾನ ಪ್ರೀತಿ ಎಲ್ಲ ಇದ್ದೇ ಇತ್ತು. ಅವನನ್ನು ಹೆರುವ ಸಂಕಟ ಅದೆಲ್ಲ ಅವಳಿಗಿರಲಿಲ್ಲ ಅಂತ ಒಂದು ಶಾಸ್ತ್ರದ ವರ್ಣನೆ. ಈ ಕಡೆ ಇನ್ನೊಬ್ಬ ಏನಾಗ್ಬಿಟ್ಟ ಅಂದ್ರೆ, ಅವನು ವಿಘ್ನನಾಶಕನಾದ. ವಿಘ್ನನಾಶಕ ಹೇಗಂತಂದ್ರೆ, ಅವನನ್ನು ಕೂಡ ಪಾರ್ವತಿ ಹೊರಲಿಲ್ಲಲ್ಲ, ಅವನನ್ನು ಕೂಡ ಆ ಗಣೇಶನನ್ನು ಕೂಡ ಆ ಮೈಯ ಮಣ್ಣಿನಿಂದ ಸೃಷ್ಟಿಸಿದ್ಲು. ಹೀಗೆ ಇಬ್ಬರು ಮಕ್ಕಳನ್ನು ಪಡೆದೂ ಕೂಡ ಅವಳ ಸೌಂದರ್ಯಕ್ಕೆ ಏನು ಭಂಗ ಬರಲಿಲ್ಲ ಅಂತ ಇದು ಆ ಶಿವನ ಒಂದು ಉಪಾಯ ಅಂತ ವರ್ಣನೆ ಮಾಡ್ತಾರೆ. ಈ ನಮಗೆ ಸಾಮಾನ್ಯವಾಗಿ ಗೊತ್ತಿರೋದು ಈ ಷಣ್ಮುಖ ಮತ್ತೆ ಗಣಪತಿ ಇವರಿಬ್ಬರು ಮಕ್ಕಳು ಅಂತೇಳಿ. ಆದ್ರೆ ಗೀತಾ ಪ್ರಸ್ಥಾನದಲ್ಲಿ ಈ 13ನೇ ಅಧ್ಯಾಯದಲ್ಲಿ ಅದನ್ನೆಲ್ಲ ವರ್ಣನೆ ಮಾಡ್ತಾರೆ. ಪ್ರಾಣಾದ್ಯಾಹ ಪಂಚ ಶಿವಜಾಹ, ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ಅನ್ನುವರು 5 ಜನ ಶಿವನಿಗೆ ಮಕ್ಕಳಿದ್ದಾರೆ ಅಂತ ವರ್ಣನೆ ಇದೆ. ಮುಖ್ಯ ಪ್ರಾಣದ ಮಕ್ಕಳು 5 ಜನ ಇದ್ದಾರೆ. ದೇವತೆಗಳ ಪರಿವಾರ ಬಹಳ ದೊಡ್ಡದಿರ್ತದೆ. ಮುಖ್ಯ ಪ್ರಾಣದ ಮಕ್ಕಳು ಕೆಲವರು ಇದ್ದಾರೆ, ಅವ್ರ ವಿಷಯ ಬೇರೆ. ಈ 5 ಜನನೂ ಇದ್ದಾರೆ. ಶಿವಾದ್ಯಾಹ ಪ್ರಾಣಾದ್ಯಾಹ ಪಂಚ ಶಿವಜಾಹ, ಶಿವನ ಮಕ್ಕಳವರು ಅಂತ ವರ್ಣನೆ ಇದೆ. ಅವರು ಈ ಶಬ್ದ ಸ್ಪರ್ಶ ರೂಪ ರಸ ಗಂಧ ಈ 4ಕ್ಕೂ ಕೂಡ ಅಭಿಮಾನಿಗಳು. ಈ ಕ್ರಮವಾಗಿ ಆ ಪ್ರಾಣ ಅಪಾನ ವ್ಯಾನ ಉದಾನ ಸಮಾನರು ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳಿಗೆ ಅಭಿಮಾನಿಗಳಾಗಿದ್ದಾರೆ. ಹೌದು, ತತ್ವನ್ಯಾಸದಲ್ಲಿ ಹೇಳ್ತೀವಲ್ಲ. ಆದ್ರೆ ಅಲ್ಲಿ ಆ ತತ್ವನ್ಯಾಸ ಹೇಳುವಾಗ ಅವರು ಶಿವನ ಮಕ್ಕಳನ್ನು ಪ್ರಸ್ತಾಪ ಅಂತ ಬರೋದಿಲ್ಲ. ಅದನ್ನ ಬೇರೆ ಮೂಲಗಳಲ್ಲಿ ತಿಳ್ಕೋಬೇಕು ನಾವು. ಅವರೆಲ್ಲ ಶಿವನ ಮಕ್ಕಳು. ಹೀಗಿದು ಆ ಶಿವನ ವರ್ಣನ ಆಯಿತು. ಮುಂದೆ ಈ ತಿರುವಣ್ಣಾಮಲೈ ಅಂತ ಕ್ಷೇತ್ರ, ಅಲ್ಲಿ ಅರುಣಾಚಲೇಶ್ವರ ಅಂತ ಕೂಡ ಅದನ್ನು ಕರೀತಾರೆ. ಫಣಿಗಣ ವರಭೂಷಃ ಪಾರ್ವತಿ ಶ್ಲಾಘ್ಯವೇಷಃ
ಖಲಜನಕೃತ ರೋಷಃ ಖಂಡಿತಾತ್ಮೀಯ ದೋಷಃ ಸದರುಣ ಗಿರಿವಾಸಃ ಶಕ್ರಸೂರ್ಯಾದ್ಯಧೀಶಃ ಪರಿಹೃತ ಭವಪಾಶಃ ಪಾತು ಮಾಂ ಪಾರ್ವತೀಶಃ. ಇವನೇನು ಮಾಡಿದ್ದಾನೆ? ಅನೇಕ ಸರ್ಪಗಳನ್ನೇ ತನಗೆ ಆಭರಣವನ್ನಾಗಿ ಸುತ್ತಕೊಂಡಿದ್ದಾನೆ. ಮತ್ತೆ ಆ ಪಾರ್ವತಿ ದೇವಿಯ ಮನಸ್ಸಿಗೆ ಮೆಚ್ಚುವಂತೆ ವೇಷವನ್ನು ತೊಟ್ಟಿದ್ದಾನೆ. ಅವಳ ಮನಸ್ಸಿಗೆ ಸಂತೋಷ ಆಗಿರ್ಬೇಕಲ್ಲ, ಆ ಥರದ ವೇಷಗಳನ್ನು ತೊಟ್ಟಿದ್ದಾನೆ. ಮತ್ತೆ ಇವನು ಸಿಟ್ಟು ಯಾವತ್ತು ಭಕ್ತರ ಬಗ್ಗೆ ಅಲ್ಲ, ದುರ್ಜನರ ಬಗ್ಗೆನೇ ಇವನು ಸಿಟ್ಟು. ಮತ್ತೆ ಈ ಇಂದ್ರ ಮೊದಲಾದ ದೇವತೆಗಳಿಗೆ, ಇಂದ್ರ ಸೂರ್ಯ ಮೊದಲಾದ ದೇವತೆಗಳಿಗೂ ಮಿಗಿಲಾದವನು. ಪರಿಹೃತ ಭವಪಾಶಃ, ನಮ್ಮ ಸಂಸಾರದ ಪಾಶವನ್ನು ಪರಿಹರಿಸುವವನೇ ಇವನು. ಈ ನಮಗೆ ಇದು ಅನೇಕ ಕಡೆ ಗಮನಕ್ಕೆ ಬಂದಿರೋದಿಲ್ಲ, ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾಗಿದೆ. ಮುಕ್ಷವೋ ಬ್ರಹ್ಮಣಶ್ಚ ಶಿವಾದ್ ಇಂದ್ರಾದಿಭಿಸ್ತಥ ಜ್ಞಾನಂ ಪ್ರಾಪ್ಯೈವ ವಿಪುಲಂ ಉಚ್ಚಂತೆ ಬ್ರಹ್ಮಣ ಸಹ. ಸಂಸಾರದಿಂದ ಮುಕ್ತರಾಗಬೇಕು ಅಂತ ಬಯಸುವವರು ಯಾರ್ಯಾರ ಕಡೆಯಿಂದ ಉಪದೇಶ ತಗೊಳ್ಬೇಕು ಅಂತಂದ್ರೆ ಬ್ರಹ್ಮಣಶ್ಚ, ಅದು ಮೇಲಿಂದ ಕೆಳಗೆ ಹೇಳ್ತಾ ಬಂದಿದ್ದಾರೆ. ಬ್ರಹ್ಮಣಶ್ಚ ಶಿವಾದ್ ಇಂದ್ರಾದಿಭಿ ತಥಾ, ಮೊದಲು ಇಂದ್ರನ ಕಡೆಯಿಂದ, ಆಮೇಲೆ ಶಿವನ ಕಡೆಯಿಂದ, ಮತ್ತೆ ಚತುರ್ಮುಖ ಬ್ರಹ್ಮ ಮೊದಲಾದವರ ಕಡೆಯಿಂದ ಉಪದೇಶ ತಗೊಂಡು ವಿಪುಲವಾದ ಜ್ಞಾನವನ್ನು ಪಡ್ಕೊಂಡು ಆಮೇಲೆ ಮುಕ್ತರಾಗಬೇಕು ಅಂತ ಭಾಗವತ ತಾತ್ಪರ್ಯದಲ್ಲಿ ಸ್ಪಷ್ಟವಾದ ಮಾತಿದೆ. ಆದ್ರಿಂದ ಪರಿಹೃತ ಭವಪಾಶಃ, ನಾವು ಶಾಸ್ತ್ರವನ್ನು ಅಧ್ಯಯನ ಮಾಡಿದ್ದನ್ನ ಅವಳ ಪತ್ನಿ ವೇದಾಭಿಮಾನಿನಿ ಆದ್ದರಿಂದ ವೇದವನ್ನು ಅವಳು ಶ್ರವಣ ಮಾಡಿಸ್ಬೇಕು, ಅರ್ಥ ಮಾಡಿಸ್ಬೇಕು. ಇವನು ನಾವು ಅದನ್ನು ಮನನ ಮಾಡಲಿಕ್ಕೆ ಬೇಕಾದಂತಹ ಸಹಕಾರವನ್ನು ಕೊಡಬೇಕು ಈ ಶಿವ. ಇಷ್ಟಾದ್ಮೇಲೆ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟು ಅವನು ನಮಗೆ ಸಂಸಾರದ ಬಂಧನವನ್ನು ಪರಿಹರಿಸಬೇಕು. ಇದು ಅವರ ಆ ದಂಪತಿಗಳ ಕರ್ತವ್ಯ. ಖಂಡಿತ ಆತ್ಮೀಯ ದೋಷಃ ಸದ ಅರುಣಗಿರಿವಾಸಃ. ಇವನೆಲ್ಲಿದ್ದಾನೆ ಅಂದ್ರೆ ಅರುಣಾಚಲ ಅಂತ ಅದೊಂದು ಪ್ರದೇಶ, ತಿರುವಣ್ಣಾಮಲೈ ಅಂತ ಪ್ರದೇಶ, ಅಲ್ಲಿ ಇವನಿದ್ದಾನೆ. ಪಾತು ಮಾಂ ಪಾರ್ವತೀಶಃ, ಅವನು ನನ್ನನ್ನ ಹೀಗೆ ಪಾಲಿಸಬೇಕು, ಅವನು ನನಗೆ ಯಾವುದೇ ದೋಷವನ್ನು ಕೂಡ ಕೊಡಬಾರದು. ವೀರಾನ್ಮಾನೋ ರುದ್ರಭಾಮಿತೋ ವಧೀರ್ ಹವಿಷ್ಮಂತೋ ನಮಸಾ ವಿಧೇಮತೆ ಅಂತ ರುದ್ರಾಧ್ಯಾಯ ಏನು ಹೇಳ್ತದಂದ್ರೆ, ಭಗವಂತ ರುದ್ರನೇ, ನಿನ್ನ ಭಕ್ತರ ಬಗ್ಗೆ ನಿನ್ನ ಆಯುಧವನ್ನು ಯಾವತ್ತೂ ತೋರಿಸಬೇಡ. ನಿನ್ನ ಭಕ್ತರು ನಾವು ಎದುರಿಗೆ ಬಂದಿದ್ದೇವೆ, ನಿನ್ನ ಆಯುಧವನ್ನು ಸ್ವಲ್ಪ ಬಿಚ್ಚಿಡಪ್ಪ. ಖಡ್ಗವನ್ನು ಕೈಯಲ್ಲಿ ಹಿಡ್ಕೊಂಡು, ಧನುಸ್ಸನ್ನು ಕೈಯಲ್ಲಿ ಹಿಡ್ಕೊಂಡು ಅದಕ್ಕೆ ಹೆದೆ ಬಿಗಿದು ಟಂಕಾರ ಮಾಡಿದರೆ ಭಕ್ತರಾದವ್ರು ನಾವು ಹೆದರ್ತೇವೆ. ಅವತತ್ಯ ಧನುಸ್ತ್ವಂ ಸಹಸ್ರಾಕ್ಷ ಶತೇಶುಧೆ ಉಭಯೋರಾರ್ತಿಯೋರ್ಜ್ಯಾಂ. ಆ ಧನುಸ್ಸಿಗೆ ಏನು ಹೆದೆ ಬಿಗಿದು ಇಟ್ಟಿದ್ದೆ ಶತ್ರುಗಳನ್ನು ದಮನ ಮಾಡಬೇಕು ಅಂತೇಳಿ ಅದನ್ನೆಲ್ಲ ಬಿಚ್ಚಿ ನಾವು ನಿನ್ನೆದುರಿಗೆ ಬಂದಾಗ ನಾವು ಭಯ ಆಗದೆ ಇರುವಂತೆ ನೀನು ನೋಡ್ಕೋಬೇಕು, ನಿನ್ನ ಜವಾಬ್ದಾರಿ ಅದು ಅಂತ ಅವನು ವರ್ಣನೆ ಮಾಡ್ತಾರೆ. ಮತ್ತೆ ಆ ದಂಪತಿಗಳ ನಡುವಿನ ಆತ್ಮೀಯತೆ ಅಂತ ನಾನು ಏನು ಹೇಳ್ತಾ ಹೋದ್ನಲ್ಲ, ಒಬ್ಬ ಕವಿ ಪಾರ್ವತಿ ಮತ್ತು ಶಿವರನ್ನು ಹೀಗೆ ವರ್ಣನೆ ಮಾಡ್ತಾನೆ. ಒಂದೇ ವಾಂಛಿತ ಲಾಭಾಯ, ನನಗೆ ವಾಂಛಿತ ಅಂದ್ರೆ ನನ್ನ ಅಪೇಕ್ಷೆ ಅದು ಈಡೇರಬೇಕು, ಅದಕ್ಕೆ ನಮಸ್ಕಾರ ಮಾಡ್ತೀನಿ ಅಂತ ಅವನು. ಶ್ಲೋಕದ ಆರಂಭ ಹೀಗೆ, ಈ ಉಳಿದ ಕಡೆ ಎಲ್ಲ ಶ್ಲೋಕದ ಆರಂಭದಲ್ಲಿ ಯಾರನ್ನು ನಮಸ್ಕಾರ ಮಾಡ್ತೀನಿ ಅಂತ ಇರ್ತಿರ್ತದೆ. ಇದು ಯಾರನ್ನು ನಮಸ್ಕಾರ ಮಾಡ್ತೀನಿ ಅಂತಿಲ್ಲ, ಅಲ್ಲೇ ಒಂದೇ ವಾಂಛಿತ ಲಾಭಾಯ, ನನಗೆ ಅಪೇಕ್ಷತೆಗಳು ಈಡೇರಬೇಕಾಗಿದೆ, ಅದಕ್ಕೆ ನಾನು ನಮಸ್ಕಾರ ಮಾಡ್ತೀನಿ. ಅದು ಯಾರು ಪ್ರಶ್ನೆ ಕೇಳ್ತಾರಲ್ಲ, ಅದು ಯಾರನ್ನು ನಮಸ್ಕಾರ ಮಾಡ್ತೀರಾ ಅದನ್ನ ಹೇಳ್ರಿ. ನಿಮ್ಮ ಅಪೇಕ್ಷೆ ಈಡೇರೋದು ಸರಿ, ಯಾರನ್ನು ನಮಸ್ಕಾರ ಮಾಡ್ತೀರಿ ಅಂದ್ರೆ ಕರ್ಮ ಕಿಂ ತನ್ನ ಕಥ್ಯತೆ, ಕರ್ಮ ಹೇಳ್ಬೇಕಲ್ಲ, ಅಲ್ಲಿ ಕರ್ತೃ ನೀವು, ನಮಸ್ಕಾರ ಮಾಡೋರು ನೀವು, ನಮಸ್ಕಾರ ಮಾಡೋರು ಕ್ರಿಯಾ. ಯಾರಿಗೆ ನಮಸ್ಕಾರ ಮಾಡ್ತೀರಿ? ಕರ್ಮ ಕಿಂ ತನ್ನ ಕಥ್ಯತೆ ಅಂತ ಪ್ರಶ್ನೆ ಬರ್ಬೋದು. ಆ ಪ್ರಶ್ನೆ ತಾನೇ ಮಾಡ್ಕೊಂಡ ಕವಿ, ನಿಮ್ಗೆ ಬರ್ಬೋದಾದ ಪ್ರಶ್ನೆಯನ್ನ ತಾನೇ ಊಹಿಸಿ ಮಾಡಿಕೊಂಡು ಏನ್ ಮಾಡ್ಲಿ, ಕಿಂ ದಂಪತಿ ಮಿತಿ ಬ್ರೂಯಾನ್ ಉತಾಹೋ ದಂಪತಿ ರೀತಿ. ಎಷ್ಟು ಅದ್ಭುತವಾದ ಮಾತು ಅಂದ್ರೆ, ಅವನು ನಾನು ಏನಂತ ಹೇಳುದು ಶಿವಪಾರ್ವತಿಯರನ್ನ, ದಂಪತಿ ಅಂತ ಹೇಳಿಯೋ ದಂಪತಿ ಅಂತ ಹೇಳಿಯೋ. ಅಲ್ಲೊಂದು ವ್ಯಾಕರಣದ ಸ್ವಾರಸ್ಯ ಅಡಗಿದೆ. ಅದೇನು ಅಂತಂದ್ರೆ, ಈ ದಂಪತಿ ಶಬ್ದ ಇದು ಇಕಾರಾಂತವಾದ ಶಬ್ದ, ರಾಮ ಅಕಾರಾಂತ ಶಬ್ದ, ಗುರು ಉಕಾರಾಂತ ಶಬ್ದ, ದಂಪತಿ ಇಕಾರಾಂತ ಶಬ್ದ. ಇಲ್ಲಿ ನಾನು ದಂಪತಿ ಅಂತ ಹೇಳ್ಬೇಕು, ದಂಪತಿ ಅಂತ ಹೇಳ್ಬೇಕು, ನನಗೆ ಗೊಂದಲ ಆಗಿದೆ, ಅದನ್ನ ನಾನು ಕರ್ಮವನ್ನು ಹೇಳೋದನ್ನ ಬಿಟ್ಬಿಡ್ತೀನಿ ಅಂತ ಅವನು. ಅದು ಯಾಕೆ ಅಂತಂದ್ರೆ, ಈಗ ನೋಡ್ರಿ, ಇವ್ರು ಇಬ್ಬರಿದ್ದಾರಾದ್ರಿಂದ ದಂಪತಿ ಅಂತ ಹೇಳ್ಬೇಕು. ಗಂಡ ಹೆಂಡಂದ್ರೆ ಇಬ್ಬರಿಗೂ ಕೂಡ, ನೀವು ಗಂಡ ಹೆಂಡಂದ್ರೆ ಇಬ್ರು ನಮ್ಮ ಮನೆಗೆ ಬರಬೇಕು, ಊಟಕ್ಕೆ ನಾಳೆ ನಮ್ಮ ಮದುವೆಗೆ ಬರಬೇಕು ಅಂತ ಹೇಳ್ತೇವೆ. ಯಾಕಂದ್ರೆ ಅಲ್ಲಿ ಇಬ್ರು ಇರೋದ್ರಿಂದ ಹೇಳ್ತೇವೆ. ಒಬ್ಬರೇ ಇದ್ರೆ ನೀವು ಒಬ್ಬರೇ ಬರಬೇಕು ಅಂತ ಹೇಳ್ತೇವಲ್ಲ. ಈ ಶಿವಪಾರ್ವತಿಯರಿಬ್ಬರನ್ನು ಕೂಡ ನಾನು ನಮಸ್ಕಾರ ಮಾಡುವಾಗ ಇವರಿಬ್ಬರನ್ನು ಇಬ್ರು ಅಂತ ತಿಳ್ಕೋಬೇಕು, ಒಬ್ರು ಅಂತ ತಿಳ್ಕೋಬೇಕು ಅಂತ ಇವನಿಗೆ ಗೊಂದಲ. ಯಾಕಂದ್ರೆ ಅಂಥ ಅನ್ಯೋನ್ಯತೆ ಅಲ್ಲಿ ಅರ್ಧನಾರೀನರ ರೂಪ, ಅರ್ಧನಾರೀನರ ರೂಪ ಆದ್ರಿಂದ
ನೀವಿಬ್ರು ನನ್ನನ್ನು ಕಾಪಾಡಬೇಕು ಅಂತ ಕೇಳಬೇಕು, ನೀನು ಒಬ್ಬನೇ ನನ್ನನ್ನು ಕಾಪಾಡಬೇಕು ಅಂತ ಕೇಳಬೇಕು, ಏನಂತ ಕೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಆದ್ರಿಂದ ಒಂದೇ ವಾಂಛಿತ ಲಾಭಾಯ ಅಂತ ಹೇಳ್ತೀನಿ ಅಂತ ಒಬ್ಬ ಕವಿ ಅವ್ರನ್ನ ಸ್ತೋತ್ರ ಮಾಡ್ತಾನೆ. ಇದು ಆ ಎಲ್ಲಾ ದೇವತೆಗಳಲ್ಲಿಯೂ ಅವರ ಪತ್ನಿಯರಲ್ಲೂ ಇರುವಂತಹ ಒಂದು ಅನ್ಯೋನ್ಯತೆ. ಪರಿಹೃತ ಭವಪಾಶಃ ಪಾತುಮಾಂ ಪಾರ್ವತೀಶಃ. ಹೀಗೆ ಆ ತಿರುವಣ್ಣಾಮಲೈ ಕ್ಷೇತ್ರದ ಒಂದು ಶ್ರವಣ ನಾವು ಮಾಡಿ ಮುಗಿಸಿದ್ದೀವಿ. ಆ ಶಿವನ ವರ್ಣನದೊಂದಿಗೆ ಈ ಭಾಗ ಮುಕ್ತಾಯ ಕಾಣ್ತದೆ. ಮುಂದೆ ತಿರುಕೊಯ್ಲೂರು ಕ್ಷೇತ್ರದಲ್ಲಿ ತ್ರಿವಿಕ್ರಮ ದೇವರ ವರ್ಣನೆ ಏನಿದೆ ಅದನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಇಲ್ಲಿಗೆ ಈ ಭಾಗ ಮುಕ್ತಾಯ ಆಗಿದೆ.